जया जय नमः पार्वती शिवार महादेव। श्री गजाननं भूत गणाधिसेवितं कपित्व जम्बो बलसार भक्षितं उमासुतं श्लोक विनाश्य कारणं नमामि विघ्नेश्वर पाद पंकजं। गुरु ब्रह्मा गुरु विष्णु गुरुदेवो महेश्वर गुरु साक्षात परब्रह्म तस्मै ಶ್ರೀ ಗುರುವೇ ನಮಃ। ಯಾರ ಜಗತ್ತಿನ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದಂತ ಜಗನ್ಮಾತೆ ಆ ತಾಯಿಯ ಹೃದಯದಲ್ಲಿ ಸ್ಮರಿಸುತ್ತಾ ಆ ತಾಯಿಯ ಏನಂತ ನಿರೂಪಣೆ ಕೊಡ್ತಾರ ಅಂತ ಕೇಳಿದಾಗ 13ನೇ ಅಧ್ಯಾಯದೊಳಗ ರಕ್ತ ಬೀಜಾಸುರ ಏನಂತ ಕೇಳಿದಾಗ ಒಂದ ರಕ್ತ ಬೀಜಾಸುರನ್ನ ಕತ್ತಿನ ಬಡಿದಾಗ ಒಂದ್ ಹಣಿ ರಕ್ತ ಭೂಮಿಗೆ ಬಿದ್ರ ಒಂದ್ ಹಣಿ ರಕ್ತಕ್ಕ ಎಷ್ಟು ರಕ್ತ ಬೀಜಾಸುರರು ಅಲ್ಲಿ ಉತ್ಪತ್ತಿ ಆಗ್ತಿದ್ರ ಅಂತ ಕೇಳಿದ್ರ ಒಂದ ಹಣಿ ರಕ್ತಕ್ಕ 1000 ರಾಕ್ಷಸರು 1000 ರಕ್ತ ಬೀಜರು ಉತ್ಪತ್ತಿ ಆಗ್ತಿದ್ರು ಅಂದ್ರ ಬಸವೇಶ ಕೇಳ್ತಾನ ಶಿವನಿಗೆ ಬರೀ ಒಬ್ಬ ರಾಕ್ಷಸನ್ನ ಹೊಡೆದ ಕಠಿಣ ಐತಿ ಶಿವ, ಮತ್ತ ಜಗತ್ ಜನನಿ ಜಗತ್ ಮಾತೆ ಹೆಂಗ ಸಂಹಾರ ಮಾಡ್ತಾಳಂತ ನಂದೀಶ ಬಸವೇಶ್ವರ ಕೇಳ್ತಾನ. ಯಾವ ಬಸವೇಶ್ವರನಿಗೆ ಕೇಳಿದಾಗ ಶಿವ ಹೇಳ್ತಾನ, ಈ ತಾಯಿಯ ಮುಂದ ಈ ಜಗತ್ ಮಾತೆ ಮುಂದ ರಕ್ತ ಬೀಜರು ಕೋಟಿಗಟ್ಟಲೆ ಹುಟ್ಟಿದ್ರು ಆಕೆ ಜಗತ್ ಮಾತೆ ಅವನ್ ಏನ್ ಮಾಡ್ತಾಳ ಅಂದ್ರ ಸಂಹಾರನೇ ಮಾಡ್ತಾಳ. ಅದು ಹೆಂಗ ಸಂಹಾರ ಮಾಡ್ತಾಳ ಅಂತ ಕೇಳಿದ್ರ ಶಿವ ಏನಂತಾನಂದ್ರ ಅದನ್ನ ಆಕೆ ಯಾವ ರೀತಿ ಸಂಹಾರ ಮಾಡ್ತಾಳ ಅಂತ ಕೇಳಿದ್ರ ಅದನ್ನ ಹೇಳಕ ಅಸಾಧ್ಯ ಅಂತ ಹೇಳ್ತಾ ಇದ್ದಾನ. ಏನಂತ ಹೇಳ್ತಾನ? ಅಸಾಧ್ಯ ಅಂತ ಹೇಳ್ಕೊಂಡು ಬರ್ತಾ ಇದ್ದಾನೆ. ಯಾಕಂದ್ರ ರಕ್ತ ಬೀಜ ಯಾವಾಗ ರಕ್ತ ಬೀಜಾಸುರ ಜಗತ್ ಮಾತೆಯನ್ನ ಮಾತಾಡಿಸ್ತಾನ, ನೀನು ಚಾಮುಂಡಿ ಅನಸ್ಯಗೊಂಡಂತೆ ಚಂಡಮುಂಡರನ್ನ ಸಂಹಾರ ಮಾಡಿದಿ, ದುಮ್ಮಲೋಚನ ಸಂಹಾರ ಮಾಡಿದಿ, ಮತ್ತ ಅವ್ರನ್ನೆಲ್ಲ ಸಂಹಾರ ಮಾಡೇನಂತ ಹೇಳಿ ನನ್ನ ಸಂಹಾರ ಮಾಡೋದು ಬಹಳ ಕಠಿಣ ಐತೆ ಅಂತ ಹೇಳ್ತಾನ. ನನ್ನ ಸಂಹಾರ ಮಾಡೋದು ಭಾರಿ ಕಠಿಣ ಅದ ಅಂತ ರಕ್ತ ಬೀಜಾಸುರ ಹೇಳ್ತಾನ. ಅವಾಗ ಜಗತ್ ಮಾತೆ ಏನಂತ ಅಂದ್ರ, ನನ್ನ ಸಂಹಾರ ಮಾಡೋದು ನೀ ಕಠಿಣ ಐತಂತಿಯಲ್ಲ, ಅಲ್ಲಿ ಏನೈತಂದ್ರ ನಾನನ್ನುವಂತದು ನಿನ್ನಲ್ಲಿ ಉತ್ಪತ್ತಿ ಆಗೈತಂದ ಮ್ಯಾಲ ಜಗತ್ನೊಳಗ ನಾನನ್ನುವರನ್ನ ನಾ ಏನ್ ಮಾಡಕ್ ಬಂದೇನೆ ಅಂತ ಕೇಳಿದ್ರ ಇವ್ರನ್ನ ಭೂಮಿ ಮ್ಯಾಗಿಂದ ತೆಗ್ಯಾಕ ಸೃಷ್ಟಿ ಒಳಗ ನನ್ನ ಉತ್ಪತ್ತಿ ಮಾಡ್ಯಾರ. ಅವ್ರು ಯಾರು ಉತ್ಪತ್ತಿ ಮಾಡ್ಯಾರ? 33 ಕೋಟಿ ದೇವತೆಗಳ ನನಗ ಉತ್ಪತ್ತಿ ಮಾಡಿದಾರ. 33 ಕೋಟಿ ದೇವತೆಗಳ ಉತ್ಪತ್ತಿ ಮಾಡ್ಯಾರ ಅಂದಾಗ ರಕ್ತ ಬೀಜಾಸುರನಿಗೆ ಏನಾತಂದ್ರ ಗಣ ಘೋರ ಸಿಟ್ಟು ಬಂತು. ಅವನಿಗೆ ಅಗ್ನಿ ಗಣ ಘೋರ ಸಿಟ್ಟು ಬಂತು. ಅವಾಗ ಏನಂದ, ನಿನ್ನ 33 ಕೋಟಿ ದೇವತೆಗಳು ಎಲ್ಲದಾರ ಅಂತ ಕೇಳಿದ ಅವಾಗ ಆದಿಶಕ್ತಿ ಜಗನ್ಮಾತೆ ಜನನಿ ಅಂತಾಳ. ಆಕಾಶದ ಮಾರ್ಗದ ಮ್ಯಾಲ
33 ಕೋಟಿ ದೇವತೆಗಳ ನೋಡ್ತಿದ್ರು. ಯಾರನ್ನ? ಯುದ್ಧ ಸಮಾರಂಭನ ನೋಡ್ತಿದ್ರು. ಯುದ್ಧ ಸಮಾರಂಭವನ್ನ ನೋಡುವಾಗ ಯಾವಾಗ ದೇವಿಗಂದ, ನಿನ್ನ ಎಂದು ಬಿಡೋದಿಲ್ಲ, ನೀನು ಒಪ್ಪಿಗೆ ಆಗ್ಬಿಡ, ನೀನು ದುಮಲೋಚನ ಕೊಂದಿದಿ, ಚಂಡಮುಂಡರನ್ನ ಕೊಂದಿದಿ, ನೀವು ಒಪ್ಪಿಗೆ ಆದ್ರೆ ನನ್ನ ನಿಶೋಮರಿಗೆ ನಾನು ಕೈ ಮುಗಿದು ಹೇಳ್ಕೊಂಡು ನಿನ್ನಲ್ಲಿ ಒಯ್ದು ನಿನ್ನ ರಾಣಿಯನ್ನ ಮಾಡ್ತೇನೆ ಅಂತ. ಯಾರ? ರಕ್ತ ಬೀಜಾಸುರ ಅಂತ ನೀವು ಮಾತಾಡಿ. ಅವಾಗ ರಕ್ತ ಬೀಜಾಸುರ, ನೀನು ನನ್ನ ಒಪ್ಪಿಗೆ ಮಾಡ್ಕೊಂಡು ಒಯ್ಬೋದು, ನಂದು ಒಂದು ಒಪ್ಪಂದ ಏನೈತೆ ಅಂದ್ರ, ನನ್ನ ಪ್ರಾರಬ್ಧದೊಳಗೆ ಏನೈತೆ ಅಂದ್ರ, ನನ್ನುವಂತ ದುಷ್ಟರನ್ನ ಸಂಹಾರ ಮಾಡಾಕ ಈ ಜಗತ್ತಿಗೆ ಬ್ರಹ್ಮ ಜನಿಸಿದಾನ ನನಗೆ. ಯಾರ ಹಣೆ ಬಾರನ್ನ ಬರೀತಾರಲ್ಲ, ಹಂಗ ಹಣೆ ಬಾರನ್ನ ಬರಿದಂತ ಜವಾಬ್ದಾರಿ ನನಗದ. ನೀವೇನು ಶುಂಭ ನಿಶುಂಭರ ಏನಂತ ಹೇಳ್ಯಾರ? ಸೂರ ನಾನದೇನಿ, ಧೀರ ನಾನದೇನಿ, ಮೂರ ಲೋಕದ ಒಡೆಯ ನಾನದೇನಂತಾನ. ಯಾರ? ಶುಂಭ ನಿಶುಂಭರ ಹೇಳ್ಕೊಂಡು ಬರ್ತಾ ಇದ್ದಾರ. ಹೆಂಗ ಹೇಳುದರಲ್ಲೇ ಯಾವ ತಾಯಿ ಜಗನ್ಮಾತೆ ಜಗಜ್ಜನನಿ ಏನಂತಾಳಂದ್ರ, ಜಗತ್ತಿಗೆ ಒಡೆಯಲಾದವಳು ನಾನು ಅಂದ್ರ, ಜಗತ್ತಿನ ಜಗನ್ಮಾತೆ ಜಗಜ್ಜನನಿ ನಾನು. ಯಾವಾಗ ಜಗತ್ತಿನ ಜನನಿ ನಾನಂತಾಳ, ಒಂದ ಕೇವಲ ಸ್ತ್ರೀನಿ ಅಂತ ನಾವು. ಯಾರ? ರಕ್ತ ಬೀಜಾಸುರ ಒಂದ ಕೇವಲ ಸ್ತ್ರೀ ಅಂತಾನ. ಯಾವಾಗ ಒಂದ ಕೇವಲ ಸ್ತ್ರೀ ಅಂದಾಗ ನೋಡು, ಜಗನ್ಮಾತೆ ಹೇಳ್ತಾಳ, ನಾ ಕೇವಲ ಸ್ತ್ರೀ ಅಂತೀನಿ. ಹಂಗಾರ ಚಂಡಮುಂಡ ನನ್ನ ಕೈ ಒಳಗ ಹೆಂಗ ಹತ್ಯಾರ ಆದ್ ಹೋಗಿದ್ರು. ದುಮ್ಮಲೋಚನ ಬರೀ ನೋಡಿದ್ರ ಅವ್ ಯಾರನ್ನ ನೋಡ್ತಾರ? ದುಮ್ಮಲೋಚನ ಅವ್ರ ನೋಡಿದವ್ರನ್ನ ನೋಡಿದ್ರ ಬರೇ ಸುಟ್ಟು ಹೋಗ್ಬೇಕ ಅಂತ ದುಮ್ಮಲೋಚನ ಇದ್ದ. ಮತ್ ಅವನಿಗೆ ಯಾಕೆ ನನ್ನ ಸುಡುದಾಗ್ಲಿಲ್ಲ ಅಂತ ಕೇಳ್ತಾನ. ಮತ್ ನಾನು ಸುಡಬಹುದಿತ್ತಲ್ಲ, ಯಾಕೆ ಸುಡುದಾಗ್ಲಿಲ್ಲ? ಅವಾಗ ಯಾರ? ರಕ್ತ ಬೀಜಾಸುರ ಅಂತಾನ, ನಿನ್ನ ಹೆಡಮುರಿಗೆಯನ್ನ ಕಟ್ಟಿ ನಿನ್ನ ವೈದ್ಯನಂತೇಳಿ ಬಲಾಢ್ಯದಿಂದ ಅವನ ಕೈಯಲ್ಲಿರುವಂತ ಇನ್ನೇ ಗದೆಯಿಂದ ಪ್ರಾರಂಭ ಮಾಡಕ್ ಹೋಗ್ತಾನ. ಜಗನ್ಮಾತೆ ಜಗಜ್ಜನನಿ ಏನ್ ಮಾಡ್ತಾಳ? ರಕ್ತ ಬೀಜಾಸುರನ್ನ ಸಂಹಾರ ಮಾಡಕ ಕಡಿಲಾರಂಭಿಸ್ತಾಳ. ಯಾವಾಗ ಬರೀ ಒಂದು ಬರಚಿ ನಡುತ್ತೆ ಯಾರಿಗೆ? ರಕ್ತ ಬೀಜಾಸುರಿಗೆ. ಆ ರಕ್ತದ ಹನಿ ಒಂದು ಭೂಮಿ ಮೇಲೆ ಬಿದ್ರ ಎಷ್ಟು ಉತ್ಪತ್ತಿ ಆದ್ರಲ್ಲಿ? 1000 ರಾಕ್ಷಸರು. ಒಂದ ರಕ್ತದ ಹನಿ ಬಿದ್ರ 1000 ರಾಕ್ಷಸರು ಉತ್ಪತ್ತಿ ಆದ್ರು. ಯಾವಾಗ 1000 ರಾಕ್ಷಸರನ್ನ ನೋಡಿದ್ರು ದೇವತೆಗಳು, ಆ ದೇವತೆಗಳು ನೋಡಿ ಏನಂತಾರ, ಇಷ್ಟೆಲ್ಲ ರಾಕ್ಷಸರನ್ನ ಕೊಂದಾಳ ಜಗನ್ಮಾತೆ, ಆದ್ರ ಒಬ್ಬ ರಾಕ್ಷಸನ್ನ ಕೊಲ್ಲುದ ಬಾಳ ಘೋರ, ಗಣೋ ಘೋರ. ಮತ್ತು ಒಂದ್ ಹನಿ ರಕ್ತದ 1000 ರಾಕ್ಷಸರು ಉತ್ಪತ್ತಿ ಆಗ್ಯಾರಂದ್ರ ಎಷ್ಟಾದ್ರಲ್ಲ? ಕೋಟಿ ಕೋಟಿ ಗಟ್ಲೆ ಈ ಭೂಮಿ ಹಿಡಿಸಲಾರದಂಗ ಉತ್ಪತ್ತಿ ಆದ್ರು. ಯಾರು? ರಕ್ತ ಬೀಜರು. ಯಾವಾಗ ರಕ್ತ ಬೀಜರು ಉತ್ಪತ್ತಿ ಆದಾಗ ಆ ಜಗನ್ಮಾತೆ ರಕ್ತ ಬೀಜನ್ನ ಚಂಡ ಕಡಿತಾಳ. ಎಷ್ಟು ಚಂಡ ಕಡಿದ್ರು ಎಷ್ಟು ಇಲ್ಲೇ ಉತ್ಪತ್ತಿ ಆಗ್ತಾವಂದ್ರ ಭೂಮಿ ಹಿಡಿಲಾರದಷ್ಟು ಉತ್ಪತ್ತಿ ಆಗತ್ತು. ಭೂಮಿ ಹಿಡಿಲಾರದಷ್ಟ ರಕ್ತ ಬೀಜರು ಎಲ್ಲಿ ಉತ್ಪತ್ತಿ ಆದ್ರು? ಈಗ ಭೂಮಿ ಮೇಲೆ ಉತ್ಪತ್ತಿ ಆದ್ರು. ಯಾವಾಗ ರಕ್ತ ಬೀಜರನ್ನ ನೋಡಿದ್ರು ದೇವತೆಗಳು ದಿಕ್ಕದಿಂದ ಓಡಾಕ ಪ್ರಾರಂಭ ಮಾಡಿದ್ರು. ರಕ್ತ ಬೀಜರನ್ನ ನೋಡಿ ದಿಕ್ಕ ತರಿದಂತೆ ಓಡ್ಲಾಕತ್ತಿದ್ರು. ಯಾಕಂದ್ರ ಇಂಥ ರಾಕ್ಷಸರಿಂದ ಇನ್ನು ನಾವು ಉಳಿಯಾಕ ಸಾಧ್ಯ ಇಲ್ಲ ಅಂತ ಎಷ್ಟೋ ರಕ್ತ ಬೀಜರನ್ನ ನೋಡಿ ದೇವತೆಗಳ ಓಡ್ಲಾಕ್ ಪ್ರಾರಂಭ ಮಾಡಿದ್ರು.
ಆದ ಜಗದ್ಮಾತೆ ಜಗಜ್ಜನನಿ ಈ ರಕ್ತ ಬೀಜರನ್ನ ನಾ ಹೆಂಗ್ ಕೊಡ್ಬೇಕಂತ ವಿಚಾರಣೆ ಮಾಡ್ತಾಳ. ಜಗದ್ಮಾತೆ ಅವಾಗ ಏನಂತಾಳ, ಈ ರಕ್ತ ಬೀಜರನ್ನ ಹೆಂಗ ಮಾಡೋದಂತ ವಿಚಾರ ಮಾಡಿದಾಗ ಅಲ್ಲಿ ಜ್ಞಾನ ಪ್ರತಿನಿಧಿ ಹೇಳ್ತದ ತಾಯಿಗೆ, ಜ್ಞಾನ ಪ್ರತಿಜ್ಞಾನ ಉತ್ತರಿಸ್ತದ. ಏನಂತ ಏನ್ ಹೇಳ್ತಾರ ಗೊತ್ತೇನ್ರಿ? ಜ್ಞಾನ ಆಗೋದು ಬಲು ಸುಲಭ. ಏನಂತಾರ? ಜ್ಞಾನ ಆಗೋದು ಬಹಳ ಸುಲಭ, ಆದ್ರೆ ಪ್ರತಿಜ್ಞಾನ ಆಗೋದು ಬಹಳ ಕಠಿಣ. ಯಾವಾಗ ಜ್ಞಾನದ ಮೂರ್ತಿ ಜಗದ್ಮಾತೆ ಜ್ಞಾನ ಆಯ್ತು, ಇಲ್ಲಿ ಯಾವ ಕಡೆ ಹೋಗ್ಬೇಕ, ಇವರನ್ನ ಕೊಡಬೇಕಂತ ವಿಚಾರ ಮಾಡಿದಾಗ ಆ ತಾಯಿಯ ಜ್ಞಾನ ತಾಯಿಗೆ ಪ್ರತಿಜ್ಞಾನ ಆಗಿ ಉತ್ತರಿಸ್ತಂತ. ಏನಂತ ಉತ್ತರಿಸ್ತು? ಪ್ರತಿಜ್ಞಾನ ಹೆಂಗೈತ್ರಿ ಅಂತ ಕೇಳಿದ್ರ, ಇಲ್ಲಿ ಮಾಯಕ್ ಐತಲ್ಲ, ಮಾಯಕ್ ಒಂದ್ ಹೊಡೆದ್ರ ಒಂದ್ ಹಲೋ ಅಂದ್ರ ಅದ 4 ಸಲ ಅಂತ ನೋಡು, ಅದಕ್ಕೆ ಏನಂತಾರ? ಪ್ರತಿಜ್ಞಾನ ಅಂತಾರ, ಪ್ರತಿಧ್ವನಿ ಅಂತಾರ. ಹೌದಿಲ್ಲ? ಪ್ರತಿಧ್ವನಿ ಅಂತಾರ. ಅದು ಒಂದು ಹಲೋ ಅಂದ್ರೆ 4 ಸಲ ಹಲೋ ಅಂದಾಗ ಪ್ರತಿಧ್ವನಿ ಬರತೈತಿ ನೋಡ್ರಿ ಅಂತಾರ. ಹೌದಿಲ್ರಿ? ಹಂಗ ಪ್ರತಿಜ್ಞಾನ ಹೇಳೋವರಿಗಾಗ್ಲಿ ಕೇಳೋವರಿಗಾಗ್ಲಿ ಪ್ರತಿಜ್ಞಾನ ಆಗ್ಬೇಕಂತ. ಜ್ಞಾನ ಆದ್ರೆ ಇನ್ನೂ ಪ್ರಯೋಜನ ಇಲ್ಲ, ಪ್ರತಿಜ್ಞಾನ ಆಗ್ಬೇಕು. ಅದಕ್ಕೆ ಏನಂತಾರ? ಪೂರ್ಣ ಆದ್ರೆ ಇನ್ನೂ ಪರಿಪೂರ್ಣ ಆಗಿಲ್ಲ. ಮನುಷ್ಯ ಪೂರ್ಣ ಆದ್ರೆ ಏನಂತಾರ? ಒಂದು ಮನುಷ್ಯ ಸಮುದ್ರ ದಂಡಿಗೆ ಹೋಗಿ ನಿಂತ, ಅಲ್ಲೇನಂತಾರ? ಪೂರ್ಣದನ್ಪ ಅಂತಾರ. ಆ ಸಮುದ್ರನ ದಾಟಿದ್ರ ಪರಿಪೂರ್ಣ ಅಂತಾರ. ಅದಕ್ಕ ಇಲ್ಲೇನು ಆಗ್ಬೇಕು? ಪರಿಪೂರ್ಣ ಆಗ್ಬೇಕು. ಪರಿಪೂರ್ಣ ಆಗಿಲ್ಲ ಅಂದ್ರ ನೀವೆಷ್ಟು ಜ್ಞಾನ ಕೇಳಿದ್ರು, ನೀವೆಷ್ಟು ಅನುಭವ ಹೇಳಿದ್ರು ಅದು ಪ್ರಯೋಜನಕ್ಕ ಬರೋದಿಲ್ಲ. ಯಾವಾಗ ಜಗದ್ಮಾತೆ ಜಗಜ್ಜನನಿ ಯಾವ ಉತ್ತರವನ್ನ ಕೇಳ್ತಾಳ ಅಂತ ಕೇಳಿದ್ರ ಪ್ರತಿ ಜ್ಞಾನವನ್ನು ಉತ್ತರಿಸಿಕೊಂತಾಳ. ಅಂದ್ರ ಜ್ಞಾನ ಎಷ್ಟು ತಿಳಿವೈತಿರಿ ಅಂತ ಕೇಳಿದ್ರೆ ಏನ್ ಹೇಳ್ಬೋದ್ರಿ? ಇದಕ್ಕ ಮನುಷ್ಯನಿಗೆ ಜ್ಞಾನ ಎಷ್ಟು ತಿಳಿವೈತಿ ಅಂತ ಕೇಳಿದ್ರ ಏನ್ ಹೇಳೋದು? ನೀರಿನಕ್ಕಿಂತ ತಿಳಿವೈತಂತ ಜ್ಞಾನ. ಎಷ್ಟರಿಂದ? ನೀರಿನಕ್ಕಿಂತ ತಿಳಿವಿರುವುದು ಜ್ಞಾನ. ಅದ್ ಹೆಂಗಂತ ಉತ್ತರಿಸಿದಾಗ ಇಲ್ಲಿ ಗುರುವಾಕ್ಯದೊಳಗೆ ಹೇಳ್ತಾ ಇದ್ದಾರ. ಅವೇನಂತ ಹೇಳ್ತಾರ? ನೀರು ಕುಡಿಬೇಕಾದ್ರ ಒಂದ ಚರಗಿ ಆದ್ರ ತಗೊಂಡ ಕುಡಿಬಹುದು, ಇಲ್ಲಾಂದ್ರೆ ಒಂದು ಗ್ಲಾಸ್ ತಗೊಂಡ ನೀರು ಕುಡಿಬಹುದು. ಆದ್ರೆ ಕೈಯಿಂದ ಆದ್ರೂ ಆ ನೀರನ್ನ ಕುಡಿಬಹುದು. ಇಲ್ಲೇನಂತಾರ? ಕೈಲೇ ಕುಡಿಯಾಕ್ ಬರ್ತೈತಿ, ಗ್ಲಾಸ್ಲೇನು ಕುಡಿಯಾಕ್ ಬರ್ತೈತಿ. ನಾ ಹೇಳುವ ಜ್ಞಾನ ನೀವ್ ಎದರಿಂದ ಕುಡಿಯಾಕತ್ತೀರ ಅಂತ ಕೇಳ್ತಾರೆ. ನಾ ಹೇಳುವ ಜ್ಞಾನಕ್ಕ ನಿಮ್ ಒಳಗ್ ಹೊಂಟತ್ತಿಲ್ಲ ಜ್ಞಾನ. ಇದಕ್ಕೆ ಚರಿಗೆ ಹಚ್ಚಿರಿ, ಏನು ಬಕೆಟ್ ಹಚ್ಚಿರಿ, ಏನು ಕೊಡ ಹಚ್ಚಿರಿ? ಇಲ್ಲ. ನಾ ಹೇಳೋ ಜ್ಞಾನ ನಿಮ್ ಒಳಗ್ ಹೊಂಟತ್ತಿಲ್ಲ. ಇದಕ್ಕ ಕೊಡನು ಬೇಡ, ಬಕೆಟನ್ನು ಬೇಡ, ಗ್ಲಾಸು ಬೇಡ. ಇದಂಗ ನಿಮ್ ಒಳಗ್ ಹೊಂಟತ್ತಲ್ಲ, ಜ್ಞಾನಕ್ಕ ಏನಂತಾರಿಲ್ಲ, ಯಾವುದು ಬೇಕಾಗಿಲ್ಲ. ಅದಕ್ಕ ಜ್ಞಾನ ಎಷ್ಟು ತಿಳಿವೈತಂದ್ರ ನಿಮ್ ಒಳಗ್ ಹೆಂಗ ಪ್ರಯೋಗ ಮಾಡಾಕತ್ತಲ್ಲ ಇಷ್ಟ ತಿಳಿವಿರುವುದು ಜ್ಞಾನ. ಜ್ಞಾನಕ್ಕಿಂತ ದೊಡ್ಡ ವಸ್ತು ಜಗತ್ನಾಗ ಇನ್ನೊಂದಿಲ್ಲ. ಮತ್ತ ಮನುಷ್ಯನಿಗೆ ಯಾವ ಶ್ರೀಮಂತಿಕೆ ಇರಬೇಕಂತ ಕೇಳ್ತಾರೆ. ಯಾವ ಶ್ರೀಮಂತಿಕೆ ಇರಬೇಕು? ಜ್ಞಾನದ ಶ್ರೀಮಂತಿಕೆ ಇರಬೇಕು. ಈ ಶ್ರೀಮಂತಿಕೆ ಏನೈತಲ್ಲ ಇದು ಅನಿತ್ಯ. ಶಾಶ್ವತ ಯಾವುದು? ಜ್ಞಾನದ ಶ್ರೀಮಂತಿಕೆ. ಈ ಜ್ಞಾನದ ಶ್ರೀಮಂತಿಕೆ ಇತ್ತಂದ್ರ ಇದರ ಮುಂದ ಯಾವುದೂ ಇಲ್ಲ. ಮತ್ ನಾವು ಶ್ರೀಮಂತರಾಗಬೇಡಂತ ಯಾವ ಗ್ರಂಥಿಯಲ್ಲಿ ಲಿಖಿತದ? ಶ್ರೀಮಂತ ಆಗ್ಬೇಕಂತ ಯಾರು ಬರೆದಿಟ್ಟಾರನ? ಇಲ್ಲ. ಎಷ್ಟೋ ಜನ ಶ್ರೀಮಂತರಾಗ್ರಿ ಅಂದಾರಲ್ಲ. ಶ್ರೀಮಂತರಾಗ್ರಿ, ಯಾರ್ದಾರ ಮನಿ ಹಾಳು ಮಾಡಿ ನೀವು ಶ್ರೀಮಂತರಾಗ್ಬೇಡ್ರಿ ಅಂತಾರ. ಯಾರ್ದಾರ ಮನಿ ಹಾಳು ಮಾಡಿ ಯಾವ್ದಾರ ಊರ ಜನದ ರೊಕ್ಕ ತಿಂದು ನೀವು ಶ್ರೀಮಂತರಾದ್ರ ನಿಮ್ಮಂತ ನರಪಾಪಿ ಇನ್ನೊಬ್ಬಿಲ್ಲ. ಎಚ್ಚರ 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 ಅಂತಾರ. ನೀವು ಎಚ್ಚರ ಆಗ್ತೀರಿ ಅಂದ ಮೇಲೆ
ನೀವು ಅನ್ಬೋದಲ್ಲ ನಮಗೆ ನಿದ್ದೆ ಹತ್ತೈತೆ ಅಂತ ಕೇಳ್ಬೋದಲ್ಲ, ಹೌದಿಲ್ಲ? ಏನಂತಾರೆ ಇಲ್ಲಿ, ತಾಯಿ ಮಹಿಮದ ಕಡೆ ಮನಸ್ಸಿಲ್ಲ ಅಂದ್ರ, ತಾಯಿ ವರ್ಣನೆ ಕೇಳೋ ಆಸಕ್ತಿ ಇಲ್ಲ ಅಂದ್ರ ನೀವ್ ಎಚ್ಚರಿದಿರಲ್ಲ, ಅದು ನಿದ್ದೆ ಹತ್ತಿದಂಗ ಅಂತ. ಏನಂತಾರ? ನಿದ್ದೆ ಹತ್ತಿದಂಗ. ಅದಕ್ಕೆ ಮನುಷ್ಯನಾಗಿ ಉಳಿಬೇಕಾದ್ರ ಯಾವ ಶ್ರೀಮಂತಿಕೆ ಇರಬೇಕು? ಜ್ಞಾನದ ಶ್ರೀಮಂತಿಕೆ ಇರಬೇಕು. ಜ್ಞಾನದ ಶ್ರೀಮಂತಿಕೆ ಇದ್ರ ಅದರ ಮುಂದ ಯಾವುದು ವಸ್ತು ಜಗತ್ನಾಗ ದೊಡ್ಡದಿಲ್ಲ. ಅದಕ್ಕೆ ಮನುಷ್ಯ ನೋಡ್ರಿ, ನಾವು ಶಾಲಿನ ಕಲ್ತಿಲ್ಲ ಅನ್ಬಹುದು. ಶಾಲಿ ಅದಕ್ಕೆ ಕಲಿತೀರಿ, ನೌಕರಿ ತಗೋಬೇಕು, ಅಕ್ಷರ ಜ್ಞಾನ ಆಗ್ಬೇಕಂತ ಕಲಿತೀರಿ. ಇಲ್ಲಿ ಪಾರಮಾರ್ಥನ ಕೇಳಾಕ ಯಾವ ಅಕ್ಷರ ಬೇಕಾಗೈತಿ? ಯಾವ ಓದು ಬರಿಬೇಕಾಗೈತಿ? ಇಲ್ಲ. ಇವತ್ತು ಅಕ್ಷರ ಇಲ್ಲಿಬ್ರು ಜ್ಞಾನ ಇಲ್ಲ ಅಂದ್ರೆ ಏನ್ ಮಾಡೋದದ? ಅದು ವ್ಯರ್ಥದ. ಜ್ಞಾನ ಇಲ್ಲ ಅಂದ್ರ ವ್ಯರ್ಥದ. ನೀ ಎಷ್ಟೋ ಪಾಸ್ ಆಗಿರ್ಬಹುದು, ಪಾಸ್ ಆದ್ರೂ ಅದು ಉಪಯೋಗ ಇಲ್ಲ. ಅದಕ್ಕೂ ಮನುಷ್ಯನಿಗೆ ಯಾವ ಜ್ಞಾನ ಬೇಕು? ಪ್ರತಿಜ್ಞಾನ ಆಗಿರ್ಬೇಕು. ಪ್ರತಿಜ್ಞಾನ ಅಂದ್ರ ನೀ ಹೋಗುವಾಗ, ನೀ ನಡೆಯುವಾಗ, ನೀ ಹೇಳುವಾಗ ನಿನಗೆ ಹೇಳ್ಬೇಕದ, ಇದು ನಿಂದ ಈ ದಾರಿ ಇಲ್ಲ, ಇದ ದಾರಿ ಐತಿ, ಇದ ದಾರಿ ಹಿಡಿದು ಹೋಗಂತ ಅದ ನಿನಗೆ ಹೇಳ್ಬೇಕು. ಅದಕ್ಕೆ ಏನಂತಾರ? ಶುದ್ಧ ಜ್ಞಾನ ಅಂತಾರ. ಅಶುದ್ಧ ಜ್ಞಾನ ಎಷ್ಟೋ ಜನ ಮಾಡ್ಕೊಂಡಾರಲ್ಲ, ಅದು ಉಪಯೋಗ ಐತೇನ? ಇಲ್ಲ. ಜ್ಞಾನ ಆದರೆ ಆಗಬೇಕು. ಅದು ಯಾವ ಜ್ಞಾನ ಆಗಬೇಕು? ಶುದ್ಧ ಜ್ಞಾನ ಆಗಬೇಕು. ಶುದ್ಧ ಜ್ಞಾನ. ಅಶುದ್ಧ ಜ್ಞಾನ ಅಂತಂದ್ರ ಏನು ಮಾಡಿದ್ರು ಉಪಯೋಗ ಇಲ್ಲ. ಅದಕ್ಕೆ ಏನಂತಾರ? ಯಾವ ಕೊಡ ಇರ್ಬೇಕ್ರಿ ಅಂದ್ರ, ಒಂದು ಕೊಡ ಇದ್ರ ಖಾಲಿ ಕೊಡ ಇರ್ಬೇಕಂತ, ಇಲ್ಲಾಂದ್ರ ತುಂಬಿದ ಕೊಡ ಇರ್ಬೇಕಂತ. ಖಾಲಿ ಕೊಡ ಇರ್ಬೇಕು, ಇಲ್ಲವಾದ್ರ ತುಂಬಿದ ಕೊಡ ಇರ್ಬೇಕು. ಅರ್ಧಂಬರ್ಧ ಕೊಡ ಇತ್ತಂದ್ರ, ಈಗ ನೋಡು, ಅರ್ಧ ಕೊಡ ನೀರು ಹೊತ್ತು ನಿಮ್ ಹೆಗಲ ಮ್ಯಾಗ ಹೊತ್ಕೊಂಡು ಹೋಗ್ರಿ, ಅದೇನ್ ಮಾಡ್ತತಿ? ಅಳಿಗಾಡ್ದ ನಿಮ್ನು ಅಳಿಗಾಡಿಸ್ತದ ಅದು. ಅರ್ಧ ಕೊಡ ತುಂಬಿದ ಕೊಡ ಹೊತ್ರಿ ಅಂದ್ರ ಅದು ಎಂದು ಅಳಿಗಾಡಿಸುವುದಿಲ್ಲ. ಖಾಲಿ ಕೊಡ ಇದ್ರ ಅದು ಅಳಿಗಾಡಿಸುವುದಿಲ್ಲ. ಅದಕ್ಕೆ ಏನಂತಾರ? ತುಂಬಿದ ಕೊಡ ಇದ್ರ ಯಾರಿಗ ಅನುಭವದ ಮಾತು ಬೇಕು, ಜ್ಞಾನ ಬೇಕು, ಆ ತುಂಬಿದ ಕೊಡ ಖಾಲಿ ಆಗ್ತದ, ಜನರ ಮನಸ್ಸೆಲ್ಲ ತುಂಬಿಸ್ತದ, ಜನರಿಗೆ ಜ್ಞಾನವನ್ನದು ಅರ್ಥ ಮಾಡಿಸ್ತದ. ಖಾಲಿ ಕೊಡ ಇದ್ರ ತುಂಬಿಕೊಡಾಕ್ ಬರ್ತದ. ಅರ್ಧಂಬರ್ಧ ಕೊಡ ಇದ್ರ ಅದೇನ್ ಹೇಳ್ತತ್ರಿ? ಅರ್ಧಂಬರ್ಧ ಕೊಡ ನಾನೇ ಶ್ರೇಷ್ಠ, ನನ್ನಂತವ್ನ ಯಾರಿಲ್ಲ ಅನ್ನೋದಿದ್ದಕ್ಕೆ ಯಾವ ಜ್ಞಾನ ಅಂತಾರ? ಅಶುದ್ಧ ಜ್ಞಾನ. ಯಾವ ಜ್ಞಾನ? ಅಶುದ್ಧ ಜ್ಞಾನ ಅಂತಾರ. ಇಂಥ ಅಶುದ್ಧ ಜ್ಞಾನ ಮನುಷ್ಯನಿಗೆ ಎಂದು ಬರಬಾರ್ದ. ಈ ಅಶುದ್ಧ ಜ್ಞಾನ ಇತ್ತಂದ್ರ ಮನುಷ್ಯನಾಗಿ ಉಳಿಯಾಕ ಇದು ಅರ್ಹತೆ ಕೊಡಲ್ಲ, ಇದೆಂದು ಅರ್ಹತೆ ಕೊಡಲ್ಲ. ಅದಕ್ಕೆ ಯಾವ ಜ್ಞಾನ? ಶುದ್ಧ ಜ್ಞಾನ ಪರಿವರ್ತನೆ ಆಗ್ಬೇಕು. ಈ ಶುದ್ಧ ಜ್ಞಾನ ಪರಿವರ್ತನೆ ಆಗ್ಬೇಕಾದ್ರ ಇಲ್ಲೇನಂತಾರ? ಇದ್ರ ಖಾಲಿ ಕೊಡ ಇರ್ಬೇಕ, ಇಲ್ಲಾಂದ್ರ ತುಂಬಿದ ಕೊಡ ಇರ್ಬೇಕು. ಅರ್ಧಂಬರ್ಧ ಕೊಡ ಇದು ಎಂದಿಗಿರಬಾರ್ದು. ಆದ್ರೆ ಇನ್ನೊಂದು ಕೊಡ ಇಟ್ಟಾರ ಮ್ಯಾಲ, ಅದು ಯಾವ ಕೊಡ? ಸೋರು ಕೊಡ ರೀ. ಸೋರು ಕೊಡ ಇತ್ತಂದ್ರ ಎಷ್ಟು ತುಂಬಿದ್ರು ಅದ್ರೊಳಗ ನೀರು ನಿಲ್ತವೇನ? ನಿಲ್ಲೋದಿಲ್ಲ. ಅಂದ್ರೆ ಸೋರು ಕೊಡ ಅಂತ ಎದಕ್ಕಂತಾರ? ಇಲ್ಲಿ ಕೇಳುವಂತ ಜ್ಞಾನಗಳನ್ನ ಈ ಕಿವಿಯೊಳಗಿಂದ ಈ ಕಿವಿಯೊಳಗ ಹಾದ ಆರ್ಪಾರ್ ಮಾಡಿಬಿಟ್ರಿ ಅಂದ್ರ ಇದಕ್ಕೆ ಯಾವ ಕೊಡ ಅಂತಾರ? ಸೋರುವ ಕೊಡ ಅಂತಾರ. ಅದಕ್ಕ ಇಲ್ಲಿ ಹೇಳಿದ್ದನ್ನ ಹೆಂಗ ತುಂಬಿಕೊಳ್ಬೇಕು, ಹೆಂಗ ರೆಕಾರ್ಡ್ ಮಾಡ್ಕೊಳ್ಬೇಕಂದ್ರ ಸ್ಥಿತಿ, ಮನ, ಬುದ್ಧಿ, ಚಿತ್ತ ಅಂತಾರ. ಸ್ಥಿತಿ ಅಂದ್ರೇನು? ಶ್ರವಣದೊಳಗ ಕುಂತ ಕೇಳೋದ ಸ್ಥಿತಿ ಬುದ್ಧಿ ಅದ. ಇದಕ್ಕೇನಂತಾರ? ಸ್ಥಿತಿ ಬುದ್ಧಿ ಅಂತಾರ. ಸ್ಥಿತಿ ಬುದ್ಧಿ ಬಂದ ಮ್ಯಾಲ ಇದಕ್ ಮತ್ತೊಂದು ಅಂತಾರ ಶ್ರವಣ ಅಂತಾರ. ಎದಕ್ ಶ್ರವಣ ಅಂತಾರ? ಸನ್ಮಾರ್ಗದೊಳಗ ಇರುವಂತದಕ್ಕ ಶ್ರವಣ ಅಂತಾರ. ಈ ಶ್ರವಣ ಇರುವುದರಿಂದ, ಈ ಶ್ರವಣ ಕೇಳೋದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ
ನಿನಗ ಧರ್ಮದಿಂದ ಇರಾಕ, ಸತ್ಯದಿಂದ ಪ್ರಗಟ ಆಗಾಕ, ಭಗವಂತನ ಸಾಕ್ಷಾತ್ಕಾರ ನೀನ್ ಹುಡುಕ್ಬೇಡ, ಭಗವಂತ ನಿನಗ ಸಾಕ್ಷಾತ್ಕಾರ ಮಾಡೇ ಮಾಡ್ತೇನಂತ ಅಗಲಂದ ಕೋಟಿ ಬ್ರಹ್ಮಣ ನಾಯಕ ಜಗದ್ಮಾತೆ ಜಗಜ್ಜನನಿ ಹೇಳ್ಕೊಂಡು ಬರ್ತಾ ಇದ್ದಾಳ. ಅದಕ್ಕೆ ಇಲ್ಲಿ ನೋಡ್ರಿ, ಜ್ಞಾನ ಇದ್ದರೆ ಅದು ಯಾವ ಜ್ಞಾನ ಇರಬೇಕು? ಶುದ್ಧ ಜ್ಞಾನ ಇರಬೇಕು. ಶುದ್ಧ ಜ್ಞಾನ ಅಂದ್ರ ಪ್ರತಿಜ್ಞಾನ ಆಗಿರಬೇಕು. ಪ್ರತಿಜ್ಞಾನ ಅಂದ್ರ ನಮ್ಮನ್ನ ಉತ್ತರಿಸ್ಬೇಕು. ಇದು ನಿನ್ನ ಹಾದಿ ಅಲ್ಲ, ಈ ಹಾದಿ ಅದ, ಇದು ವೈಕುಂಠದ ಹಾದಿ ಅದ, ಕೈಲಾಸದ ಹಾದಿ ಅದ. ಇದನ್ನ ಹೇಳಿದ್ರ ನೀನ್ ಕೈಲಾಸದವರೆಗೂ ಶಿವರು, ಶಿವನ ದೂತರು, ತಾಯಿ ಮಾತೆ ನಿನ್ನ ಕರ್ಕೊಂಡು ಹೋಗ್ತಾಳ ಕೈಲಾಸಕ್ಕಂತ. ಇಲ್ಲೇನು ಕೊಡ್ತಾರ? 13ನೇ ಅಧ್ಯಾಯದೊಳಗ ರಕ್ತ ಬೀಜಾಸುರನ ಸಂವಾದದೊಳಗ ಇದನ್ನ ನಿರೂಪಣೆ ಕೊಡ್ತಾ ಇದ್ದಾನ. ಯಾರಿಗೆ ಕೊಡ್ತಾ ಇದ್ದಾನ? ಶಿವನು ಬಸವೇಶ್ವರನಿಗೆ ಹೇಳ್ತಾ ಇದ್ದಾನ. ಅದಕ್ಕೆ ಮನುಷ್ಯ, ನೀ ಮನುಷ್ಯನಾಗಿ ಕೇಳುವಂತನಾಗು. ಯಾವಾಗ ನಾವು ಬಹಳ ಜ್ಞಾನ ತಿಳ್ಕೊಂತೀವಿ. ಒಂದು ಸಮುದ್ರದೊಳಗ ನಾಯಿ ಒಳಗ ಒಬ್ಬ ವಕೀಲ್ ಇದ್ದ, ಒಬ್ಬ ಇಂಜಿನಿಯರ್ ಇದ್ದ, ಒಬ್ಬ ಯಾರಿದ್ರು ಪೊಲೀಸ್ ಇದ್ದ. ಅದ್ರೊಳಗೆ ಕುಂತಿದ್ರಂತ. ಆ ನಾಯಿ ಹೊಡಿ ಮನುಷ್ಯನ್ನ ಕೇಳಿದ್ರಂತವ್ರು. ಏನಂತ ಕೇಳಿದ್ರಪ್ಪ ಅವರು? ನಾಯಿ ಹೊಡಿಯ ಮಾಲಕ ಮತ್ ನೀ ಶಾಲಿ ಕಲ್ತೇನು ಅಂತ ಕೇಳಿದ. ಇಲ್ಲ, ನಾ ಶಾಲಿನ ಕಲ್ತಿಲ್ಲ ಅಂದಂತು. ಮತ್ ನೀ ಶಾಲಿನ ಕಲ್ತಿಲ್ಲ ಅಂದ್ಮೇಲ ನಿನ್ನ ಜೀವನಾನೇ ವ್ಯರ್ಥ ಆಗ್ತಲ್ಲ ಅಂತ ಹೇಳಿದಂತ. ಅವಾಗ ಇವ್ರು, ಆಯ್ತು ನಾವು ಶಾಲಿ ಕಲ್ತಿಲ್ಲ, ನಮ್ ಜೀವನ ಹೆಂಗ್ ವ್ಯರ್ಥ ಅಂತೀರಿ ಅಂತ ಹೇಳಿದ. ಇಲ್ಲ, ನೀವು ಶಾಲಿ ಕಲ್ತಿಲ್ಲ ಅಂದಾಗ ನಿಮ್ಮ ಜೀವನದೊಳಗ ಈ ಪರಮಾತ್ಮನ ಅನುಭವ ಬರೋದಿಲ್ಲ, ಏನು ಬರೋದಿಲ್ಲ, ನಿಮ್ ಜೀವನಾನೇ ವ್ಯರ್ಥ ಅಂದ್ರ. ಅವಾಗ ಅವಕ್ಕೆ ಆಯ್ತ್ರಿ, ಆಗ್ಲಿ ಬಿಡಿ, ನಮ್ ಜೀವನ ವ್ಯರ್ಥ ಅಂದಾಗ ಆದ್ರ ಆಗ್ಲಿ ಅಂತ ನಾವಿ ನಡ್ಸಾಕತ್ತ ಸಮುದ್ರದೊಳಗ. ಮುಂದ ಚಂಡ ಮಾರ್ಕಂಡ್ಯ ಬೀಸಿ ಏನಾತ್ರಿ ಅಂದ್ರ ಆ ಸಮುದ್ರದೊಳಗ ನೀರ್ ತುರುಸಾಕತ್ತದು. ಅಂದ್ರ ಬಂದ ನಾವಿನಾಗ ನೀರ ಪ್ರಾರಂಭ ಆಗತ್ತು. ಅವಾಗ ನಾಯಿ ಹೊಡಿಯವ ಕೇಳಿದ. ಏನಂತ ಕೇಳಿದಾರಿ? ನೋಡಪ್ಪ, ನೀನು ಪೊಲೀಸ್ ಅದಿ, ನೀನು ವಕೀಲ್ ಅದಿ, ನೀವು ಇಂಜಿನಿಯರ್ ಅದಿ, ಮತ್ತೆ ವಿಸಾಕ ಕಲ್ತೀರ ಅಂತ ಕೇಳಿದಂತ. ವಿಸಾಕ ಕಲ್ತೀರ ಅಂತ ಕೇಳಿದ್ರಂತ. ಅವಾಗ ಇವ್ರಂದ್ರು, ನಾವ್ ವಿಸಾಕ ಕಲ್ತಿಲ್ಲ ಅಂದ್ರಂತ. ನಿಮ್ ಜೀವನ ವ್ಯರ್ಥ ಆಗ್ತಲ್ಲ ಅಂತ ಇವಂದ್ರ. ಎಷ್ಟ್ ಸಾಲ ಕಲ್ತಿದ್ದಾರೆ ಅಂದ್ರ ಪಾರಮಾರ್ಥಕ್ಕೆ ಸಾಲ್ಬೇಕನ್ನೋದು ಇದು ಅಜ್ಞಾನ. ಪಾರಮಾರ್ಥಕ್ಕೆ ಸಾಲ್ ಬೇಕಾಗಿಲ್ಲ. ನಮ್ಮ ನೌಕರಿ ಆಗ್ಬೇಕು, ಒಳ್ಳೇದಾಗ್ಬೇಕಂತ ನೀವು ಕಲಿತೀರಿ ಖರೆ. ಆದ್ರೆ ಮನಸ್ಸ ಭಗವಂತನ ಮೇಲೆ ಇರ್ಲಿಲ್ಲ ಅಂದ್ರ ನೀವ್ ಯಾವ ನೌಕರಿ ತಗೊಂಡ್ರು, ಎಷ್ಟು ಸಾಲಿ ಕಲ್ತ್ರು ಅದು ವ್ಯರ್ಥ ಅಂತ ಹೇಳ್ತದೆ, ಅದು ವ್ಯರ್ಥ ಆಗ್ತದೆ. ಯಾವಾಗ ಏನಂದ ನೀವು ಕಲಿತು ಬೆಕ್ಕತ್ತು ಮಾಡಿದಂತವ್ರು ಇಸಾಕ ಬರೋದಿಲ್ಲ ಅಂದ್ರ ನಿಮ್ಮ ಜೀವನ ವ್ಯರ್ಥ ಆಗ್ತಂದ. ಅದೇಂಗ ಅಂತ ಕೇಳಿದ. ಮುಂದೆ ಏನಾಗ್ತರಿ? ನಾವೇ ನೀರ್ ನಡುವ ಸಮುದ್ರದೊಳಗ ಮುನಿಗೋತು. ಯಾರ ಜೀವನ ವ್ಯರ್ಥ ಆಗ್ತು? ನಾವೇ ಹೊಡೆಯೊಂದು ಜೀವನ ವ್ಯರ್ಥ ಆಗ್ತೇನ? ಎಷ್ಟು ಕಲಿತು, ಎಷ್ಟು ನೌಕರಿ ತಗೊಂಡಾರ ಇಂಥವ್ರ ಜೀವನ ವ್ಯರ್ಥ ಆಗ್ತು. ಇವನ ಜೀವನ ಈಸಾಕ ಬರ್ತಿತ್ತು, ಈಸಿ ಪಾರಾಗಿ ಬಂದ. ಅದಕ್ಕೆ ಏನಂತಾರ? ಮನುಷ್ಯ ಪರಮಾತ್ಮನ ಕಡೆ ಸದಾವ ಕಾಲ ನಮ್ಮ ಮನಸ್ಸು ಇರ್ತಂದ್ರ ಭಗವಂತ ಏನ್ ಮಾಡ್ತಾನ? ನಮಗ ಕೃಪಾ ಆಶೀರ್ವಾದ ಸಾಕ್ಷಾತ್ಕಾರ ಮಾಡೇ ಮಾಡ್ತಾನ. ಅಕಲಂದ ಕೋಟಿ ಬ್ರಹ್ಮಣ ನಾಯಕ. ಯಾವಾಗ ಜಗದ್ಮಾತೆ ಜಗಜ್ಜನನಿಗೆ ಏನು ಉತ್ತರಿಸ್ತು? ಪ್ರತಿಜ್ಞಾನ. ಏನು ಉತ್ತರಿಸ್ತೀರಿ? ಪ್ರತಿಜ್ಞಾನ. ನೀನು ಜ್ಞಾನದ ಶಿಖರ, ನೀನು ಅಕಲಂಡ ಕೋಟಿ ಬ್ರಹ್ಮಣ ನಾಯಕಿ, ಜಗತ್ತಿಗೆ ಜನನಿ. ನೀ ಏನ್ ಮಾಡೋ ಕೆಲಸ ಅಂತ ಹೇಳ್ತು? ಬಾಯಿಯಿಂದ ಉಗಿಯನ್ನು ಅಂತ ಹೇಳ್ತಾಗ ತಾಯಿ ಏನ್ ಮಾಡ್ತಾಳ? ಅಗ್ನಿದೇವನ ಸ್ಮರಿಸುತ್ತಾ ಉಗಿ ಅಂತ ಬೆಂಕಿಯನ್ನ ಭೂಮಿಗೆಲ್ಲ ಬಿಡ್ತಾಳ. ರಕ್ತ ಬೀಜಸುರರು ಎಲ್ಲಾ ಸುಟ್ಟು ಭಸ್ಮಾಗಿ ಹೋದರು. ಭಸ್ಮಾಗಿ ಹೋದ್ರು. ಮತ್ತು ರಕ್ತ ಬೀಜಾಸುರ ಪ್ರತಿ ಮತ್ತುತ್ಪತ್ತಿ ಆದ.
ಮತ್ತು ಪ್ರತಿ ಉತ್ಪತ್ತಿ ಆದ, ಮತ್ತೆ ಎಷ್ಟೋ ಸಾವಿರ ಉತ್ಪತ್ತಿ ಆದವು. ಅವಾಗ ಜಗನ್ಮಾತೆ ಸುಡ್ಲಿಲ್ಲ, ಇನ್ನೂ ಉತ್ಪತ್ತಿ ಆಗ್ಯಾವ. ಅಂದ್ರ ಜಗತ್ನೊಳಗ ಒಳ್ಳೆಯವರು ಒಬ್ರು ಹುಟ್ಟಿದ್ರ ಕೆಟ್ಟ ಜನ ಎಷ್ಟು ಹುಡ್ತಾರ? 100,000 ಜನ ಹುಡ್ತಾರ. ಅದಕ್ಕೆ ಇಲ್ಲಿ ಬಸವಣ್ಣವ್ರು ಏನಂದ್ರು, ಕೋಟಿಗೊಬ್ಬ ಶರಣ ಅಂತ ಹೇಳ್ತಾ ಇದ್ದಾರ. ಒಬ್ಬ ಶರಣ ಇದ್ರ ಹೆಂಗಾಗ್ತದ್ರಿ? ಒಬ್ಬ ಶರಣ ಇದ್ರ ಕೋಟಿ ಜನ ಕೈಲಾಸಕ್ಕೆ ಹೋಗ್ಬೋದಂತ. ಕೋಟಿ ಜನ ರೀ. ಈ ಊರೊಳಗ ನಿಮ್ಮ ತಾಂಡೆ ಗ್ರಾಮದೊಳಗ ಒಬ್ಬ ಪುಣ್ಯಾತ್ಮ ಇದ್ರ ನಿಮ್ಮ ತಾಂಡೆಯೊಳಗಿರುವಂತ ಸಾವಿರಾರು ಜನ ಸ್ವರ್ಗಕ್ಕೆ ಹೋಗ್ಬೋದು. ಅದ್ ಹೆಂಗ್ರಿ ನೋಡ್ರಿ, ಯಾವಾಗ ಒಬ್ಬ ಪುಣ್ಯಾತ್ಮ ತಾಯಿ ಆರಾಧನೆಯನ್ನು ಕೇಳಿದ್ದ, ತಾಯಿ ಜಗನ್ಮಾತೆ ಅನುಭವವನ್ನು ತಗೊಂಡಿದ್ದ, ಕೇಳಿಕೊಂಡು ಬಂದಂತ ಅನುಭವವನ್ನು ತಗೊಂಡಾಗ ಒಂದಾನೊಂದು ದಿನ ಹುಟ್ಟಿದ ಮನುಷ್ಯ ಸಾಯಲೇಬೇಕಲ್ಲ. ಒಂದು ದಿನ ಸತ್ತ ಅವನ್ನ ಯಮದೂತರು ಏನ್ ಮಾಡಿದ್ರು? ನರಕದಕೊಂಡು ಹೋದ್ರ. ನರಕದಕೊಂಡು ಹೋದಾಗ ಅವ ನರಕದ ಕೊಂಡೊಳಗೆ ಮುಳುಗಲೇ ಇಲ್ಲ. ಅವಾಗ ಯಮದೂತರು ಕೇಳಿದ್ರಂತ, ನಿನ್ನ ಜೀವನದೊಳಗ ನೀ ಏನಾರ ಅಂದಿ ಅಂತ ಕೇಳಿದ್ರ. ಅವಾಗ ಅವನ್ ಮಾತು ಹೇಳಿದಂತ, ಜಗನ್ಮಾತೆ ಜಗತ್ ಜನನಿ ಮುಂದ ಓಂ ನಮ ಶಿವಾಯ ಅಂತ ಒಮ್ಮೆಂದೇನಂತ ಹೇಳಿದಂತ. ಬರೀ ಒಮ್ಮೆಂದಿದ್ದಕ್ಕ ನೀನ್ ನರಕದ ಕೊಂಡೊಳಗೆ ಮುಳುಗಲ್ಲಿ ಮತ್ತೆ ಎಷ್ಟೋ ಸಲ ಸಾವಿರಾರು ಸಲ ಅಂತಾರಲ್ಲ. ಅದಕ್ಕೆ ಏನಂತಾರ, ನೀನು ಸಾಹಿತ್ಯ ಓಂ ನಮ ಶಿವಾಯ ಅನ್ಬಹುದು. ನಿನ್ನ ಅಂತಃಕರಣದಿಂದ, ನಿನ್ನ ಹೃದಯದಿಂದ, ನಿನ್ನ ಹೊಟ್ಟೆ ರೋಮಾಂತರದಿಂದ ಒಮ್ಮೆ ಅನ್ನೋನ್ನ ಅಂತಾರ. ಎಷ್ಟಲ ಒಮ್ಮೆ ಅಂತಾರ. ನಾವು ಭಾಷೆ ಅಂದೇವ್ ಬಿಡ್ರಿ, ದೇವಿ ಚರಿತ್ರೆ ಭಾಷೆ ಕೇಳಿರಿ. ಆದ್ರ ಕೇಳಿ ಹೋಗುವಾಗ ಅಲ್ಲೇ ಬಿಟ್ಟು ಹೊಂಟೇರಿ, ತಗೊಂಡು ಹೋಗುವಾಗ ಅಂತ. ಈ ನಾಮ ಸ್ಮರಣ ಹೆಂಗಿರ್ಬೇಕಂದ್ರ, ಒಮ್ಮೆ ಅಂದ್ರ ನಿನ್ನ ಒಳಗ ಸದಾ ಕಾಲಾಗ ಪ್ರತಿಧ್ವನಿಯಾಗಿ ಸದಾ ರಾಮ್ 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 ಅಂತ ಅಂತಾರಲ್ಲ, ಹಂಗೆ ಶಿವ 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 ಅನ್ಬೇಕಂತ. ಯಾವಾಗ ಒಮ್ಮೆ ಅಂತ ಮನುಷ್ಯ ಮುಳುಗಲಿಲ್ಲ, ಅವಾಗ ಬ್ರಹ್ಮದೇವನ ಕೇಳಿದ್ರ. ಬ್ರಹ್ಮದೇವ ಮತ್ತು ಒಮ್ಮೆ ಓಂ ನಮ ಶಿವಾಯ ಎಂದಾನ. ಅವ ನರಕದ ಕೊಂಡೊಳಗೆ ಮುಳುಗಲ್ಲ. ಮತ್ ಹೆಂಗ್ ಮಾಡೋದು? ಇಲ್ಲಪ್ಪ ಮತ್ ವಿಷ್ಣುನ ಕೇಳಂದ್ರ. ವಿಷ್ಣುದೇವನ ಕೇಳಿದ್ರು. ಲಯಕರ್ತ ವಿಷ್ಣುದೇವ, ನೋಡಪ್ಪ, ಶಿವ ಮಂತ್ರ ಅಂದ್ರ ಅದು ಜಗತ್ತಿನ ಓಂಕಾರದ ಮಂತ್ರ. ಓಂಕಾರ ಪ್ರಾಪ್ತಿ ಆಗಬೇಕಾದ್ರ ಏನ್ ಹೇಳ್ತಾರೆ ಇಲ್ಲಿ? ನಿಮಗೆ ಓಂಕಾರ ಪ್ರಾಪ್ತಿ ಆಗಬೇಕಾದ್ರ ಅಹಂಕಾರ ಹೋಗ್ಬೇಕಂತ. ಅಹಂಕಾರ ಎಲ್ಲಿ ತನ ಹೋಗೋದಿಲ್ಲ, ಅಲ್ಲಿ ತನ ಓಂಕಾರ ಎಂದೂ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮನುಷ್ಯನಲ್ಲಿ ಏನ್ ಹೋಗ್ಬೇಕು? ಅಹಂಕಾರ ಹೋಗ್ಬೇಕು. ಇಷ್ಟೆಲ್ಲ ದೇವಿ ಚರಿತ್ರೆ ಕೇಳ್ತೇವೆ, ಇಷ್ಟೆಲ್ಲ ಚಂಡಮುಂಡರ ಸಂಹಾರ ಆಗಿದ್ದು ಕೇಳ್ತೇವೆ, ಹಿರಣ್ಯಕಶ್ಯಪನ ಸಂಹಾರ ಆಗಿದ್ದು ಕೇಳ್ತೇವೆ. ಅಂದವ್ರ ಭೂಮಿ ಒಳಗ ನಾಶ ಆಗಿ ಹೋಗ್ಯಾರ ಅನ್ನೋ ಶಬ್ದ ನೀವೆಲ್ಲರೂ ಕೇಳ್ತೇವೆ. ಇವತ್ತು ರಾಮನು ಏನಾಗಿ ಹೋದ? ದುರ್ಮರಣ ಆದ ರಣದೊಳಗ. ಇಷ್ಟೆಲ್ಲ ಕೇಳ್ತೇವೆ. ಮತ್ತು ಏನಂತೇವಿ? ನಾನ ಅಂತೇವಿ, ಹೌದಿಲ್ಲ? ಇಷ್ಟೆಲ್ಲ ಕೇಳಿದ್ರು ಕೂಡ, ತಿಳ್ಕೊಂಡ್ರು ಕೂಡ ನಾನ ಅಂತೇವೆ. ಅಂದ ಮೇಲೆ ನಾವ್ ಯಾವಾಗ ಜೀವನ ಮುಕ್ತಿ ಆಗ್ಬೇಕಂತ. ಜೀವ ಹೋದ ಮೇಲೆ ಮುಕ್ತರಾದವರು ಕೋಟಿ ಜನ. ಜೀವಂತ ಮುಕ್ತಿ ಆಗ್ಬೇಕಲ್ಲ. ಜೀವಂತ ಮುಕ್ತಿ ಆಗ್ಬೇಕಾದ್ರೆ ನಮ್ಮಲ್ಲಿರುವಂತ ಅಹಂಕಾರ ಮೊದಲು ತೆಗಿಬೇಕಂತ. ಯಾವಾಗ ಜಗನ್ಮಾತೆ ಜಗಜ್ಜನನಿ ಅಹಂಕಾರ ತೆಗೆಸುವಗೋಸ್ಕರ ಈ ಭೂಮಿ ಮ್ಯಾಗಿಂದ ಎಷ್ಟೋ ದುಷ್ಟರನ್ನ ಸಂಹಾರ ಮಾಡಿದ್ರು. ಅಹಂಕಾರ ಹೆಂಗ್ ಬರ್ತೈತ್ರಿ ಅಂದ್ರ ಬಹಳ ಸೂಕ್ಷ್ಮವಾಗಿ ಬರ್ತೈತಿ. ಅಹಂಕಾರ ಹೆಂಗ ಸೂಕ್ಷ್ಮವಾಗಿ ಬರ್ತೈತ್ರಿ? ಒಬ್ಬ ಪ್ರವಚನ ಹೇಳತ್ತಾನ ತಿಳ್ಕೊರಿ, ಒಬ್ಬ ಏನೋ ಒಂದ ಪದ ಅಂದಾನ ತಿಳ್ಕೊರಿ. ಬಾಳ ಚಲೋ ಅಂದೇವಿ ಅದಂಗಂದ್ರ, ಬಾಳ ಚಂದನಿ ಹೇಳಿದೆ ಅಂತಂದ್ರ ಅವಾಗ ಏನಂತಾರ? ನಾವ್ ಬಾಳ ಚಲೋ ಅಂದೇವ ಅಂತಂದ್ರೆ ಸೂಕ್ಷ್ಮವಾಗಿ ಬರ್ತೈತಿ ಅಹಂಕಾರ. ಯಾವಾಗ ನೀ ಚಲೋ ಮಾತಾಡಿದಿ, ನೀ ಬಾಳ ಚಲೋ ಹಾಡಿದಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂದ್ರೆ, ಬಸವಣ್ಣವರು ತುಕಾರಾಮರು ಏನ್ ಮಾಡ್ತಿದ್ರಂತ, ಅವ್ರನ್ನ ಯಾರನ್ನ ನಿಂದೆ ಮಾತಾಡ್ತಿದ್ರಲ್ಲ ಅವ್ರು ಬಾಜು ಕುಂದಿರ್ತಿದ್ರ.
ಯಾರ ಮುಂದೆ ಮಾತಾಡ್ತಿದ್ರು ಅವ್ರ ಬಾಜು ಕುಂದಿರ್ತಿದ್ರು. ಮತ್ತ ಅವ್ರನ್ನ ಯಾರ ಹೊಗತ್ತಿದ್ರು ಅವ್ರನ್ನ ಬಿಟ್ಟು ದೂರ ಓಡೋಗ್ತಿದ್ರು. ಯಾಕ ನಮಗ್ ಅಹಂಕಾರ ಪ್ರಾಪ್ತಿ ಆಗ್ಬಾರ್ದು, ಅಹಂಕಾರ ಪ್ರಾಪ್ತಿ ಮಾಡ್ಕೊಳ್ಬಾರ್ದು. ಹೆಂಗ್ರಿ ಅಂತ ಕೇಳಿದ್ರ, ಒಂದು ಬೀಜವನ್ನ ಭೂಮಿ ಒಳಗ ಹಾಕಿರಿ ನಾವು. ಭೂಮಿ ಒಳಗ ಒಂದು ಬೀಜ ನಟ್ಸಿರಿ, ಅದು ಸಸಿ ಇರ್ತದ. ಆ ಸಸಿ ಆಗಿ ಹುಟ್ಟಿ ಬಂದಾಗ ಆ ಸಸಿನ ಕೈಲಿ ಕಿತ್ತಾಕ ಬರ್ತೈತಿ. ಏನ್ರಿ ಅದು ಗಿಡವಾಗಿ ಮರವಾಗಿ ನಿಂತಿರ್ತಂದ್ರ ಅದಕ್ಕೆ ಏನ್ ಬೇಕಾಗತ್ರಿ? ಒಂದ ಕರಗಾಸ ಬೇಕು, ಇಲ್ಲಾಂದ್ರ ಒಂದು JCB ಬೇಕು. ಇಷ್ಟ ಕರಗಾಸಿ ಆ ಗಿಡವನ್ನ ತೆಗೆದು ಹೋಗಿದ್ರು, ಆ JCB ಆ ಗಿಡದ ಬೇರಗಳನ್ನ ಕಿತ್ತು ಹಾಕಿದ್ರು, ಮತ್ತು ಭೂಮಿ ಒಳಗೆ ಏನ್ ಉಳಿತೈತಿ? ನಟಬೇರ್ ಉಳಿತದ. ನಟಬೇರ್ ಉಳಿತದ. ಅದಕ್ಕೆ ಏನಂತಾರೆ ಶರಣರು, ನಿಮ್ಗೆ ಅಹಂಕಾರ ಸೂಕ್ಷ್ಮ ಬರ್ತೈತಲ್ಲ ಅವಾಗ ತೆಗೆದು ಬಿಡ್ರಿ, ಬಹಳ ಸುಲಭ. ಅಹಂಕಾರ ಬೆಳೆದು ನಿಂತಿರ್ತಂದ್ರ, ಈಗ ನೋಡ್ರಿ ರಕ್ತ ಬೀಜಾಸುರಗ ಅಹಂಕಾರ ಬೆಳೆದು ನಿಂತು ಬಿಟ್ಟೈತಿ. ಏನ್ ಹೇಳಿದ್ರು ಕೇಳ್ತಾರ, ನಾವ್ ಕೇಳೋದಿಲ್ಲ. ದೇವಿ ಅಂದ್ರ ಕೇವಲ ಅಂತ ತಿಳ್ಕೊಳ್ತಾವ. ಅಂದ್ರೆ ಕೆಟ್ಟ ಬುದ್ಧಿ ಏನ್ ಮಾಡ್ತದಂದ್ರ ಕೇವಲ ಅಂತ ತಿಳಿಯಾಕತ್ತದ. ಈ ಅಹಂಕಾರ ಯಾರ ಒಳಗದ ಅವನ ಜೀವನದೊಳಗ ಮುಕ್ತಿ ಸದ್ಗತಿ ಹೊಂದಲಾಕ ಸಾಧ್ಯವೇ ಇಲ್ಲ. ಜನ್ಮಾಂತರೂ ಸಾಧ್ಯವಿಲ್ಲ. ಯಾವಾಗ ಭೂಮಿಯೊಳಗಿಂದ JCB ತೆಗೆದ್ರು ಏನ್ ಮಾಡ್ತದ? ನಟಬೇರ್ ಉಳಿದ. ನಿಮ್ ಮುಂದ ಗುರು ಉಪದೇಶ ಆದ್ರು, ಜ್ಞಾನ ಒಂದಾಗಿದ್ರು ಕೂಡ ಗುರು ಏನ್ ಮಾಡ್ತಾನ? ನಿನಗೆ 4 ವೇದ, 6 ಶಾಸ್ತ್ರ, 18 ಪುರಾಣ ಎಲ್ಲಾ ಕಲಿಸ್ತಾನ. ಆದ್ರೆ ಹೃದಯವಂತಿಕೆ ಕಲಿಸಕ್ ಬರ್ತೈತಿ ಗುರುವಿಗೆ. ಹೃದಯವಂತಿಕೆ ಯಾರು ಕಲಿಬೇಕ? ಅದನ್ನ ನಾವ ಕಲಿಬೇಕಂತ. ಆ ಹೃದಯವಂತಿಕೆ ಇದ್ದಿದ್ದ ಕರೆ ಇತ್ತಂದ್ರ, ನಮ್ಮ ಮನಸ್ಸು ಶಾಂತತೆಗೆ ಬಂದಿದ್ದ ಕರೆ ಇದ್ರ ಅಹಂಕಾರ ಅನ್ನೋದ ಹೊರಗೋಗ್ತದ. ನೀವೇನ್ ಚಲೋ ಮಾತಾಡ್ತೀರಿ ಅಂದ್ರ ಅವ್ರ ಏನ್ ಹೇಳ್ಬೇಕು? ನಿಮ್ಮ ಪಾದದ ದುಳ್ಳವು ನಾನಲ್ಲ ಅನ್ಕೊಳ್ಬೇಕು. ಶರಣಾಗವರು, ಮಹಾತ್ಮರಾಗವರು, ದೇವಿ ಪುರಾಣ ಕೇಳವರು ಏನ್ ಹೇಳಿದ್ರ ಬಿಡಪ್ಪ ಅಂತ ಹೋದ್ರಿ ಅಂದ್ರ, ಅದನ್ನ ನಿಮ್ಮ ಮನಸ್ಸಿನೊಳಗೆ ತಗೋಲಿಲ್ಲ ಅಂದ್ರ ನೀವೆಷ್ಟ ಕೇಳಿದ್ರು ಅದು ಜೀವನದೊಳಗ ವ್ಯರ್ಥ ಆಗ್ತದೆ. ಈ ಜೀವನದೊಳಗ ವ್ಯರ್ಥ ಮಾಡ್ಕೊಂಡ್ರ ಈ ಜನ್ಮ 84 ಲಕ್ಷ ಜೀವರಾಶಿ ಒಳಗ ಪ್ರಾಣಿಗಳಿಗೆ ಕೇಳಕ್ ಬರ್ತೈತಿ, ದೇವಿ ತಿಳ್ತೇವೆ. ಪಕ್ಷಿಗಳಿಗೆ ಕೇಳಕ್ ಬರ್ತೈತಿನ? ಇಲ್ಲ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಈ ಜನ್ಮಕ್ಕ ಈ ದೇವಿ ಪುರಾಣ ಕೇಳಕ್ ಬರ್ತಾರೆ, ಇನ್ನೊಂದಕ್ಕೆ ಕೇಳಕ್ ಬರೋದಿಲ್ಲ. ನಮಗ ಕೇಳಾಕ ಪರಮಾತ್ಮ ಏನ್ ಕೊಟ್ಟಾನ? ನಾಲಿಗೆ ಕೊಟ್ಟಾನ. ಬಾಯಿಲಿಂದ ಅನ್ನಾಕ ನಾಲಿಗೆ ಕೊಟ್ಟಾನ. ದನಕ್ಕೂ ನಾಲಿಗೆ ಕೊಟ್ಟಾನಲ್ಲ, ಪ್ರಾಣಿಗಳಿಗೂ ನಾಲಿಗೆ ಕೊಟ್ಟಾನಲ್ಲ. ಶಿವ ಅನ್ಬೋದಲ್ಲ, ಜಗದ್ಮಾತೆ ಜಗದಾಂಬ ಅನ್ಬೋದಲ್ಲ, ಅನ್ನಕ್ ಬರೋದಿಲ್ಲ. ಆ ಹಕ್ಕ ಯಾರಿಗೆ ಕೊಟ್ಟಾನ ಅಂತ ಕೇಳಿದ್ರ ಮನುಷ್ಯ ಜನ್ಮಕ್ಕ ಹಕ್ಕು ಕೊಟ್ಟಾನ. ಈ ಹಕ್ಕು ಕೊಟ್ಟಾನ ಮೇಲೆ ನಾವಿರುತ್ತನ ಏನ್ ಮಾಡೋದು? ಜಗದ್ಮಾತೆ ಸ್ಮರಣೆ ಮಾಡೋದು. ಯಾವಾಗ ಜಗದ್ಮಾತೆ ಜನನಿ ಮುಂದ ಏನ್ ಮಾಡ್ತಾಳ? ರಕ್ತ ಬೀಜಾಸುರನ ಕೂಡ ಸಂಹಾರ ನಿರ್ಧಾರನೇ ಮೈ ಮರ್ಥ ನಿಲ್ತಾ ಇದ್ದಾಳ ಜಗದ್ಮಾತೆ. ಆ ರಕ್ತ ಬೀಜಾಸುರ ಏನ್ ಮಾಡ್ತಾನ? ಅವನಿರುವಂತ ಆವೇದಗಳಿಂದ ಈ ಚಂಡ ತೆಗಿಬೇಕಂತ ದೇವಿ ಮೇಲೆ ಪ್ರಯೋಗ ಮಾಡ್ತಾನ. ತಾಯಿ ಏನ್ ಮಾಡ್ತಾಳ? ತನ್ನ ಕೈ ಒಳಗಿರುವ ತ್ರಿಶೂಲನಿಂದ ಅವನ್ನ ತುಗುಳಿಯನ್ನು ಮಾಡಿಬಿಡ್ತಾಳ. ಅದಕ್ಕಾಗಿ ನಾವು ಯಾವ ಜ್ಞಾನ ಇರ್ಬೇಕಂದ್ರ ಸದ್ಗುರುವಿನ ಅನುಭವ, ಸದ್ಗತಿ, ಜ್ಞಾನ ಪ್ರಗಟ ಆಗಿರಬೇಕು. ಈ ಸದ್ಗತಿ ಜ್ಞಾನ ಪ್ರಗಟ ಆಗುತ್ತಂದ್ರ ದೇವ್ರೇನಂತಾನ? ನೀನು ನನ್ನ ಹುಡುಕ್ಬೇಡ, ನಿನ್ನ ನಾನು ಹುಡುಕ್ತೇನೆ ಅಂತಾನ. ಯಾವಾಗ ದೇವಿ ಮಾತನ್ನ ಕೇಳಿದಂತ ಪುಣ್ಯಾತ್ಮ ನರಕದೊಳಗ ಒಮ್ಮೆ ಕೇಳಿದ್ದು ಬರೇ 100 ಸಲ ಅಂದ್ರೆ ಒಮ್ಮೆ ಕೇಳಿದ್ರು. ಅವ ಕೇಳಿದ್ದ ಹೆಂಗ್ ಕೇಳಿದ್ದ? ತನ್ನ ರೋಮಾಂತರದಿಂದ ಕೇಳಿದ್ದ. ಯಾವಾಗ ಕೇಳಿದಂತ ನರಕದೊಳಗೆ ಬರೆದಿದ್ರು? ಶಿವನ ಕೇಳಿದ್ರಂತ. ಶಿವ ಬ್ರಹ್ಮನ ಹೇಳಲಿಕ್ಕೆ ಆಗಲಿಲ್ಲ, ವಿಷ್ಣುವಿಗೆ ಹೇಳಕ್ ಆಗಲಿಲ್ಲ, ಶಿವನಿಗೆ ಕೇಳ್ರಿ ಅಂತ ಹೇಳಿದ್ರು. ಶಿವ ಅಂದಂತೆ ಏನಂದ ಶಿವ?
ಶಿವ ಏನಂದ ಶಿವನ ಕೇಳಿದಾಗ ರಾಮ 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 ಅಂತ ರಾಮ ಅಂತ ಯಾಕಂದರೆ ರಾಮ ಶಿವನ ಮಂತ್ರ ಯಾವುದು? ರಾಮನವ ಮಂತ್ರ ಶಿವನ ಮಂತ್ರ. ಅದು ಯಾವಾಗ ಪ್ರಕಟ ಆಗಿತ್ತಂದ್ರ ತ್ರತಾಯುಗದೊಳಗ. ರಾಮ ಹುಟ್ಟಿದ್ದ ಯಾವಾಗ? ತ್ರತಾಯುಗದೊಳಗ. ರಾಮ ಹುಟ್ಟಿದ್ದು ತ್ರತಾಯುಗದೊಳಗ. ಯಾವ ಸೃಷ್ಟಿಕರ್ತ ಬ್ರಹ್ಮ ನಿರ್ಮಾಣ ಮಾಡಿದ್ದು ತ್ರತಾಯುಗದೊಳಗ. ನನ್ನ ಮಂತ್ರ ಯಾವುದಂತ ಕೇಳಿದ್ರ ಶಿವ ಹೇಳ್ತಾನೆ ಯಾರಿಗೆ? ನಂದೀಶನಿಗೆ. ಏನಂತ? ರಾಮನ ಮಂತ್ರ ನನಗೆ ಗುರು ಮಂತ್ರ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನಂತಾರ? ರಾಮ ಬೇರೆ, ವಿಷ್ಣು ಬೇರೆ, ಬ್ರಹ್ಮ ಬೇರೆ, ಅಲ್ಲೇ ಶಿವ ಬೇರೆ. ಅಂದ್ರ ಏನಂತಾರೆ ಇಲ್ಲಿ? ಅವನ ದೈತ್ಯ ಬುದ್ಧಿ ಇನ್ನೂ ಹೋಗಿಲ್ಲ. ಬರೇ ವಿಷ್ಣು ಬೇರೆ ಬ್ರಹ್ಮ ಬೇರೆ ಅಂದ್ರ ಅವಾಗ ದೈತ್ಯ ಬುದ್ಧಿ ಪ್ರಕಟ ಐತಿ. ಈ ದೈತ್ಯ ಬುದ್ಧಿ ಅವನಲ್ಲಿ ಇದು ಹೋಗಿಲ್ಲ ಅಂತ ತಿಳಿಯದಂತ ಶಿವ ಹೇಳ್ತಾನ. ಯಾರು ಹೇಳ್ತಾನ ಈ ಮಾತನ್ನ? ನಂದೀಶನಿಗೆ ಹೇಳ್ತಾ ಇದ್ದಾನ. ಯಾವಾಗ ನಂದೀಶ ಶಿವನ ವಚನದಿಂದ ನೋಡ್ರಿ, ಶಿವ ಹೇಳುವ ಶಬ್ದಗಳನ್ನ ನಂದೀಶ ಕೇಳಬೇಕಾದ್ರ ಎಷ್ಟು ಜನ್ಮದ ಪುಣ್ಯ ಇತ್ತು. ಅದಕ್ಕೆ ಏನಂತಾರ? ಶಿವ ಹೇಳೋದನ್ನ ನಂದೀಶ ಕೇಳಿದ. ನಂದೀಶ ಯಾರಿಗೋಸ್ಕರ ಈ ಮಾತನ್ನ ಕೇಳಿದ? ಜಗತ್ತಿನೊಳಗ ಜಗತ್ ಕಲ್ಯಾಣ ಆಗಲಂತ ಭಾರತ ದೇಶದೊಳಗ ದೇವಿ ಪುರಾಣ ಕೇಳ್ರಿ ಅಂತ ಜಗತ್ತಿನೊಳಗೆ ಸಾರಿ ಯಾರು ಬರೆದಿಟ್ಟು? ಚಿದಾನಂದ ಅವಧೂತ ಗುರುಗಳು ಬರೆದಿಟ್ಟು ದೇವಿ ಚರಿತ್ರೆ. ಈ ದೇವಿ ಚರಿತ್ರೆ ಅಂದ್ರ ಯಾರ ಚರಿತ್ರೆ? ದೇವಿಯ ಚರಿತ್ರೆ. ಇದು ದೇಹದ ಚರಿತ್ರೆ. ಅದಕ್ಕೆ ಏನಂತಾರ? ಕಾಲಗಳವೇ ಕಂಬ, ದೇಹವು ದೇವಗುಲ, ಶಿರವೇ ಹೊನ್ನಿನ ಕಳಸವಯ್ಯ ಕೂಡಲ ಸಂಗಮ ದೇವ. ಶಿರವು ಹೊನ್ನಿನ ಕಳಸ, ದೇಹವು ದೇವಗುಲ, ಕಾಲವೇ ಏನಂತಾರೆ ಇಲ್ಲಿ? ಕಂಬವು ಅಂತಾರ. ಅದಕ್ಕಾಗಿ ಪುಣ್ಯಾತ್ಮರೇ, ಯಾವ ಶಿವದೂತನಲ್ಲೇ ಕೇಳ್ಕೊಂತ ಶಿವನ ಕೇಳ್ಕೊಂತ ಹೋದ್ರು ಯಮದೂತರು ಶಿವನ ಕೇಳ್ತಾರ, ಯಪ್ಪ ಮತ್ತ ಒಮ್ಮೆ ಶಿವ ಅಂದನಂತೆ ಪುಣ್ಯಾತ್ಮ. ಒಮ್ಮೆ ಶಿವ ಅಂದಿದ್ದಕ್ಕ ನೀವು ನರಕದೊಳಗ ಮುಳುಗಾತಿಲ್ಲ, ಅದಕ್ ನಾವ್ ಬಂದೇವಿ ಕೇಳಲಿಕ್ಕೆ ಅಂದಾಗ ಏನಂದ್ರು ಗೊತ್ತಾ? ಅವನೇನು ಮುಳುಗಾಕತ್ತಿಲ್ಲಲ್ಲ, ಅವನ್ನ ಈ ಕೈಲಾಸ ಕರ್ಕೊಂಡು ಬರ್ರಿ ಅಂತೇಳಿ ಹೇಳಿದ್ರಂತ. ಯಾವಾಗ ಹೇಳಿದಾಗ ಕೈಲಾಸ ಕರ್ಕೊಂಡ್ ಬಂದ ಶಿವ ಅಂದಾಗ ಮತ್ತೆ ಯಮ ಏನ್ ಮಾಡ್ಬೇಕ್ರಿ? ಕರ್ಕೊಂಡು ಬರ್ಬೇಕಲ್ಲ. ಯಮದೂತರು ಎರಡು ಕಡೆ ಅವನ ಕೈ ಹಿಡಿದ್ರಂತ. ಕೈ ಹಿಡಿದು ಎಬಸ್ದಾಗ ಆ ನರಕದ ಕೊಂಡದೊಳಗ ಯಾಕೆ ವಿಷಯ ಹೇಳ್ತೇನಂದ್ರ, ಈ ನಿಮ್ಮ ತಾಂಡ್ಯದೊಳಗ ಒಬ್ಬ ಪುಣ್ಯಾತ್ಮ ಇದ್ರ ಎಷ್ಟು ಮಂದಿ ಕೈಲಾಸಕ್ಕೆ ಹೋಗ್ತಾರ ಅನ್ನೋಕ ಉದಾಹರಣೆ ಕೊಡ್ತಾ ಇದ್ದಾನ ಜಗದ್ಮಾತೆ ಜಗಜ್ಜನನಿ. ಯಾವ ಜಗದ್ಮಾತೆ ಜನನಿ ಕೊಡ್ತಾರ ಅಂತ ಕೇಳಿದಾಗ, ಯಾವಾಗ ಯಮದೂತರು ಆ ತಾಯಿಯ ಮಂತ್ರ ಶಿವ ಅಂದಿದ್ದಕ್ಕ ಎರಡು ಕೈ ಹಿಡಿದು ರಕ್ತಾಗಿದ್ದಾಗ ಎಬಸ್ಕೊಂಡು ಹೊಂಟ್ರು. ನರಕದ ಕೊಂಡದೊಳಗೆ ಎಷ್ಟಿದ್ರು? 1000 ಜನ ಇತ್ತು. 1000 ಜನ. ಈ 1000 ಜನ ಏನ್ ಮಾಡಿದ್ರು? ಆ ನರಕದ ಕೊಂಡದೊಳಗೆ ಒಯ್ಯುವಂತ ಒಬ್ಬ ಕಾಲ್ ಹಿಡ್ಕೊಂಡ, ಅವನ ಕಾಲ್ ಮತ್ತೊಬ್ಬ ಹಿಡ್ಕೊಂಡ, ಅವನ ಕಾಲ್ ಮತ್ತೊಬ್ಬ ಹಿಡ್ಕೊಂಡ, ಈಗ ಜೋತ್ ಹಿಡ್ಕೊಂಡ ಹೋಗ್ರಿ. ಎಲ್ಲಿ ಮಠ? ಮೃತ್ಯು ಲೋಕದಿಂದ ಕೈಲಾಸದವರೆಗೂ ಹಿಡ್ಕೊಂಡು ಹೋಗ್ತು. ಕೈಲಾಸದವರೆಗೆ ದೇವರದಾನಂತ ಏನ ಪ್ರತಿ ಐತಿ? ಅದು ಪ್ರತಿಜ್ಞೆ ಏನೈತಿ ನೋಡ್ರಿ. ಇಲ್ಲಿ ಒಂದು ಪಣತಿ ಒಳಗ ಎಣ್ಣೆ ಹಾಕಿರಿ, ಬತ್ತಿ ಹಚ್ಚಿರಿ, ಹೌದಿಲ್ಲ? ಅದ್ರ ಮಕ ಎತ್ತಾಗೈತಿ? ಆ ದೀಪದ ಕೆಳಗೈತೆ ನಟ್ ಐತಿ. ಆ ದೀಪದ ಮಕ ಮ್ಯಾಲ ನೋಡ್ತದ. ಒಂದು ಗಿಡ ಹಚ್ಚಿರಿ ಭೂಮಿ ಮ್ಯಾಲ, ಆ ಗಿಡದ ಮಕ ಎತ್ತಾಗೈತಿ? ಆಕಾಶದ ಕಡೆನ ಐತಿ. ಆಕಾಶದ ಕಡೆ ಯಾಕೈತಿ? ಅಲ್ಲಿ ದೇವರನ್ನ ಅದಾನ ಅನ್ನೋದು ಎಲ್ಲಕ್ಕೂ ಗೊತ್ತೈತಿ. ಎಲ್ಲದನ್ನ ಕೈಲಾಸದೊಳಗ ದೇವರಲ್ಲಂತ ಎಲ್ಲಕ್ಕೂ ಗೊತ್ತದ. ದೀಪ ಒಂದು ಕಡ್ಡಿ ಕೊಡದ್ ಹಚ್ಚಿದ್ರ ಅದು ಕೈಲಾಸದ ಮ್ಯಾಲ್ ಕಡೆ ನೋಡ್ತದ. ಒಂದು ಗಿಡ ಹಚ್ಚಿದ್ರು ಅದು ಮ್ಯಾಲ್ ಕಡೆ ನೋಡ್ತದ. ಕೆಳಗ ನೋಡಿದವ್ರು ಯಾರು? ಯಾರಿಲ್ಲ. ಕೆಳಗ ನೋಡಿದವರು ಈ ಸಿರಿ ಸಂಪತ್ ನಂದ ಅಂದವ್ರು ಯಾರು? ದೈತ್ಯ ಕುಲದವರು. ಮನುಷ್ಯರಿದ್ರು ಅವರ ದೈತ್ಯ ಹೋಗ್ತಾರ, ಮ್ಯಾಗ ನೋಡವರು ನನ್ನ ದೇವತೆಗಳಿಗೆ ಹೋಗ್ತಾರಂತ ಜಗದ್ಮಾತೆ ಜಗಜ್ಜನನಿ ಹೇಳ್ಕೊಂಡ್ ಬರ್ತಾ ಇದ್ದಾಳ ಈ ಮಾತನ್ನ ಪುಣ್ಯಾತ್ಮರೇ. ಯಾವಾಗ ಕೈಲಾಸದವರೆಗೂ ಯಮದೂತರು
ಆ ದೇವಿ ಪುರಾಣ ಕೇಳಿದಂತವನ್ನ ಕರ್ಕೊಂಡ್ ಹೋದ್ರು ಎಲ್ಲಿಗೆ? ಕೈಲಾಸದೊಳಗ. ಕೈಲಾಸದೊಳಗ ದೇವತೆಗಳು ಅಲ್ಲಪ್ಪ ನಮ್ಮ ಶಿವ ಒಬ್ಬರನ್ನ ಕರ್ಕೊಂಡು ಬಾ ಅಂದ್ರ ಇವನ್ನೆಲ್ಲ ಯಾಕೆ ಕರ್ಕೊಂಡ್ ಬಂದಿರಿ? ಎಷ್ಟು ಮಂದಿ ಹಿಡ್ಕೊಂಡಿದ್ರು ಕಾಲ ಇರುವಿ ಸಾಲ ಹೆಂಗಾಗಿತ್ತಲ್ಲ ಹಂಗ ಇರುವಿ ಸಾಲಿನಂಗ ಕೈಲಾಸದವರೆಗೂ ಆಗಿತ್ತು. ಎಲ್ಲಿಂದ? ಮೃತ್ಯು ಲೋಕದಿಂದ ನರಕ ಕೊಂಡದಿಂದ ಕೈಲಾಸದವರೆಗೂ ಏಕಾಗಿತ್ತು. ಯಾವಾಗ ಏಕಾದಾಗ ಕೇಳ್ತಾರ ದೇವತೆಗಳ, ಒಬ್ಬನ ಕರ್ಕೊಂಡ್ ಅಂದ್ರ ಇಷ್ಟು ಮಂದಿ ಯಾಕೆ ಕರ್ಕೊಂಡ್ ಬಂದಿರಿ? ಇಲ್ಲ ಯಮದೂತ್ರ ಹೇಳ್ತಾರ, ಇವ್ರನ್ನ ನಾವು ಕೈ ಹಿಡಿದಿಲ್ಲ, ಇವ್ನ ಒಬ್ಬನ ಕೈ ಹಿಡಿದೇವಿ, ಒಬ್ಬನ ಕೈ ಹಿಡಿದೇವಿ, ಇವ್ರೆಲ್ಲ ಅವ್ರ ಕಾಲ್ ಹಿಡ್ಕೊಂಡು ಬಂದಾರ, ನಾವರ ಏನ್ ಮಾಡೋದು? ಹಂಗಾರ ಇಲ್ಲಿ ಪುರಾಣ ಕೇಳಾಕ್ ಬಂದಿರಿ. ಎಷ್ಟು ಮಂದಿ ಬಂದಿರಪ್ಪ? ಎಷ್ಟೋ ಮಂದಿ ಇಲ್ಲಿ ಬಂದಿರಿ. ಮತ್ತು ಇನ್ನು ಬರತ್ತಾರ, ಬರ್ಬೇಡ್ರಿ ಅನ್ನಕತ್ತೀನಿ, ಇಲ್ಲಿ ಬರ್ಬೇಡ್ರಿ, ಇಲ್ಲಿ ಪುರಾಣ ಕೇಳಾಕ್ ಬರ್ಬೇಡ್ರಿ ಅನ್ನಕತ್ತಿ ಆಗೋದಿಲ್ಲ. ಯಾವಾಗ ಶಿವ ಅಂತಾನ, ಒಬ್ಬ ಪುಣ್ಯಾತ್ಮನಿಂದ 1000 ಮಂದಿ ಕೈಲಾಸದವರೆಗೆ ಬಂದಾರಂದ್ರ ಇಂಥವ್ರು ಒಬ್ರ ಕೋಟಿಗೊಬ್ಬ ಶರಣ. ಇಂಥ ಉತ್ಪತ್ತಿ ಆದ್ರ ಕೋಟಿಗಟ್ಟಲೆ ಜನ ಕೈಲಾಸದವರೆಗೆ ಕರ್ಕೊಂಡು ಬರುವಂತ ಕಿಮ್ಮತ್ ಬರ್ತದ. ನೀವೇನ್ ಮಾಡಿ, ಊರೊಳಗೊಬ್ರು ಪುಣ್ಯಾತ್ಮ ಹುಟ್ರಿ, ಇಲ್ಲ ಮನಿ ಒಳಗೊಬ್ರು ಪುಣ್ಯಾತ್ಮ ಹುಟ್ರಿ. ಮನಿ ಒಳಗೊಬ್ರು ಪುಣ್ಯಾತ್ಮ ಹುಟ್ಟಿದ್ರ ಈ ಚೀರ ಏನು ಸಮುದ್ರಗಳಿದಾವೆಲ್ಲ ಇವು ಹಾಲಾಗ್ತಾವಂತ. ಹಾಲ ಚೀರ ಸಾಗರ ಸಮುದ್ರ ಅಮೃತ ಆಗ್ತಕ್ಕಂತ ದೇವಿ ಪುರಾಣದೊಳಗ ಉಲ್ಲೇಖನ ಮಾಡ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಪುಣ್ಯಾತ್ಮ ಇದ್ರ 1000 ಮಂದಿ ಕೈಲಾಸದವರೆಗೂ ಹೋಗ್ತಾರ. ಎಷ್ಟ್ರಿ? 1000 ಮಂದಿ ಹೋಗ್ತಾರ. ಮತ್ತ 1000ಕ್ಕೆ ಮಿಕ್ಕಿದ್ದು ಅವೆಲ್ಲ ಹೋಗ್ತಾವ್ರಿ ಅಂತ ಕೇಳಿದ್ರೆ, 1000ಕ್ಕೆ ಮಿಕ್ಕಿದ್ದು ಹೋದಾವ್ರಿ ಇವ್ರು ಊರೊಳಗ, ಅವೆಲ್ಲ ಹೋಗ್ತಾವಂತ ಕೇಳಿದ್ರ 1000ಕ್ಕೆ ಮುಕ್ಕಿದಂತ ಈ ಪ್ರಾಣಿ ಯಾವ ಪ್ರಾಣಿ? ಮನುಷ್ಯ ಪ್ರಾಣಿ. ಇವು ಬಾಯಿಲ್ಲದ ಪ್ರಾಣಿ ಅಲ್ಲ, ಇವು ಬಾಯಿದ್ದ ಪ್ರಾಣಿ ಅದಾವ. ಈ ಪ್ರಾಣಿ ಒಳಗ 1000ಕ್ಕೆ ಮಿಕ್ಕಿದ್ದು ಎಲ್ಲಿ ಹೋಗ್ತಾವಂದ್ರ ಭೂಮಿ ಮೇಲ ಎಷ್ಟೋ ಜನ ನೀರೊಳಗ ಮುಳುಗ್ತಾವ, ಎಷ್ಟೋ ಜನ ದಾರಿ ಮೇಲ ಅವೆಲ್ಲ ಏನೇನು ಆಗ್ತಾವ. ಅದಕ್ಕಾಗಿ ಇಲ್ಲಿ ನೀವು ಶರಣ ತತ್ವಕ್ಕ, ತಾಯಿಯ ತತ್ವಕ್ಕ ನೀವು ಆಗಮಿಸಿದ್ದ ಕರೆ ಇದ್ರ, ಈ ತಾಯಿ ಮಾತನ್ನ ಕೇಳಿದ್ದ ಕರೆ ಇದ್ರ, ತಾಯಿ ಏನಂತಾಳ? ನಿನ್ನ ಎಡಕ್ಕೂ ಕಾಯ್ತೇನೆ, ಬಲಕ್ಕೂ ಕಾಯ್ತೇನೆ, ಹಿಂದ ಕಾಯ್ತೇನೆ, ಮುಂದೆ ಕಾಯ್ತೇನೆ. ನೀ ಎಲ್ಲಿ ಮಠ ಕಾಯ್ತೇನೆ ಅಂದ್ರ ಸ್ವರ್ಗಕ್ಕೆ ಹೋಗೋತನ ನಾನು ಕಾಯ್ತೀನಿ. ಆದ್ರೆ ನೀ ಹೆಂಗಿರ್ಬೇಕು? ನೀನು ನನ್ನ ಕೈ ಹಿಡಿಯಾಕ ನಿಂದು ಗಟ್ಟಿ ನಿರ್ಧಾರ ಇಲ್ಲ. ಆದ್ರೆ ನಾ ಅಕಸ್ಮಾತ್ತಾಗಿ ನಾನು ಕೈ ಹಿಡಿದು ಬಿಟ್ಟ ಅಂದ್ರ ನಿನ್ನ ಕೈಲಾಸದವರೆಗೂ ನಾನು ಕರ್ಕೊಂಡು ಹೋಗ್ತೇನೆ. ನಿನ್ನ ಮನಸ್ಸಿನಿಂದ ನನ್ನ ಗಟ್ಟಿಯಾಗಿ ಕೈ ಹಿಡಿದಿದ್ದ ಕರೆ ಇದ್ರ ನೀನೇನ್ ಮಾಡ್ತೇನೆ? ಕೈಲಾಸದವರೆಗೂ ನಾ ಕರ್ಕೊಂಡು ಹೋಗ್ತೇನೆ ಅಂತ ಜಗತ್ಮಾತೆ ಜಗಜ್ಜನನಿ ಹೇಳ್ತಾ ಇದ್ದಾಳ. ಪುಣ್ಯಾತ್ಮರೇ, ಪುಣ್ಯಾತ್ಮರಂದ್ರ ಯಾರಿಗೆ ಅಂತಾರ? ಪುಣ್ಯಾತ್ಮರಂದ್ರ ಯಾರಿಗೆ ಅಂತಾರ ಅಂತಾಳ ಜಗತ್ಮಾತೆ ಕೇಳ್ತಾಳ. ಬಸವ ಶಿವನಿಗೆ ಕೇಳ್ತಾನ, ನಂದೇಶ ಶಿವನಿಗೆ ಕೇಳ್ತಾನ. ಪುಣ್ಯಾತ್ಮ ಅಂದ್ರೆ ಯಾರಿಗೆ ಅಂತಾರ ಅಂತೇಳಿ ಯಾವ ತಾಯಿಯ ಚರಿತ್ರೆ ಕೇಳ್ತಾರ, ಯಾವ ತಾಯಿ ಮಹಿಮೆ ಕೇಳ್ತಾರ, ಶಿವನ ವರ್ಣನೆ ಕೇಳ್ತಾರ. ಅವರಿಗೆ ಬಾಳಿಲಿಕ್ರು ರಾಜಕಾರಣ ಅಂತ ಪುಣ್ಯ ಇದ್ದಾಗ ಮಾತ್ರ ದೇವಿ ಚರಿತ್ರೆ ಕೇಳಾಕರ್ತದ, ಶಿವನ ಚರಿತ್ರೆ ಕೇಳಾಕರ್ತದ. ಮತ್ ಉಳ್ಕಾದವ್ರು ಯಾರಂದ್ರ ಅವರಿಗೆ ಪಾಪಿಗೆ ಮೀಸಲಾತಿಯಾದವರು. ಯಾಕಂದ್ರ ಎಲ್ಲರಿಗೂ ಕೇಳಕ್ ಬರೋದಿಲ್ಲ, ಇದಂತವ್ರಿಗೆ ಕೇಳಕ್ ಬರ್ತದ. ಸ್ವಲ್ಪ ಆದ್ರೂ ಪುಣ್ಯ ಇದ್ರ ಕೇಳಕ್ ಬರ್ತದ. ಅದಕ್ಕಾಗಿ ಅಂದ ಯಾವಾಗ ನಂದೇಶ ಕೇಳ್ತಾನ, ಶಿವ ಏನಂತಾನ? ದೇವಿ ಚರಿತ್ರೆ ಕೇಳಿದ್ರ ಏನಂತಾನ? ಬೌತ ಶುಕ್ರಂ ತಾಚೆ ಜೋಡಿ ಮನದ ವಿಠಲ ಯವಡಿ. ಮರಾಠಿ ಒಳಗೆ ಹೇಳ್ತಾರ, ನಿಂದು ಭವ ಜನ್ಮದ ಸುಪ್ರತ ಇದ್ರ ತಾಯಿ ಚರಿತ್ರೆ ಕೇಳಾಕ ಅನುಕೂಲ ಮಾಡ್ತದ. ಇದ್ರ ಯಾವ ಕಿವಿಯಿಂದ ಕೇಳ್ಬೇಕಂತಾರಿಲ್ಲ, ಯಾವ ಕಿವಿಯಿಂದ ಕೇಳ್ಬೇಕ್ರಿ? ಈ ಕಿವಿಯಲ್ಲ ಹೇಳಾತಿದ್ರು, ಈ ಕಿವಿಯಲ್ಲ, ಇವ್ ಕಿವಿ ಹಂಗ ಖಾಲಿ ಅದಾವ, ಇವ್ ಆರ್ಪಾರ ಅದಾವ. ನಿಮ್ಮ ಕಿವಿ ಒಳಗ ಜೀವಾಳ ಕಿವಿ ಅದ. ಯಾವ ಕಿವಿ? ಜೀವಾಳ ಕಿವಿ ಅದಾವ. ಈ ಜೀವಾಳ ಕಿವಿಯಿಂದ ಕೇಳಿದ್ರ ಒಂದ ಮೊಬೈಲ್ ಇಟ್ಟಿರ್ತೀರಿ ನೀವು, ಆ ಮೊಬೈಲ್ ಎಲ್ಲಾ ತುಂಬಿಕೊಂಡಿರ್ತದ. ಓಕೆ ಹೊಡೆದ್ ಬಿಟ್ರ
ಅದು ಕೇಳಿದ್ದನ್ನೆಲ್ಲ ಹೆಂಗ್ ಹೇಳ್ತಾವಲ್ಲ, ನಿಮ್ಮ ಜೀವನ ಕಿವಿ ಇದ್ರ ಅದನ್ನ ಒಳಗೆ ಕೇಳಿದ್ದಂತನ್ನ ಪ್ರತಿಧ್ವನಿ ಮಾಡಿ ತೋರಿಸ್ತದ, ಪ್ರತಿ ಜ್ಞಾನ ಮಾಡಿ ತೋರಿಸ್ತದ. ಅವಾಗ ನಿನಗೆ ಯಾವ ಬುದ್ಧಿ ಬರ್ತದೆ ಅಂದ್ರ ಪ್ರತಿಜ್ಞಾನದ ಅನುಭವ ಬರ್ತದೆ. ಅವಾಗ ಏನಾಗ್ತೀರಿ, ಪೂರ್ಣನಲ್ಲ ಪರಿಪೂರ್ಣನಾಗ್ತಿ ಅಂತ ಶಿವ ಯಾರು ಹೇಳ್ತಾ ಇದ್ದಾನ, ನಂದೇಶಿಗೆ ಹೇಳ್ಕೊಂಡು ಬರ್ತಾ ಇದ್ದಾನೆ ಪುಣ್ಯಾತ್ಮ. ಯಾವಾಗ ಜಗಜ್ಞಾತೆ ಜಗಜ್ಜನನಿ ಎಷ್ಟೋ ಸಲ ಹೊಡೆದಳು ರಕ್ತ ಬೀಜ ಸೂರನ್ನ. ರಕ್ತ ಬೀಜ ಸೂರ ಏನ್ ಮಾಡಿದಾರೆ, ಎಷ್ಟೋ ಬಲಾಢ್ಯನ್ನ ಮಾಡಿದ ತಾಯಿ ಮೇಲೆ. ತಾಯಿ ಏನ್ ಮಾಡುದು ಬಂತ ಕಡೆಯಲಾರ್ತ, ಭೂಮಿ ಎಷ್ಟೈತ್ರಿ ಅದು, ಭೂಮಿಗೆಲ್ಲ ಹಾಸಿಗೆ ಹಾಸಿದಳು. ಯಾವ ಹಾಸಿಗೆ ಹಾಸಿದಳು, ತನ್ನ ನಾಲಿಗೆ ಹಾಸಿಗೆ ಹಾಸಿದಳು. ತನ್ನ ನಾಲಿಗೆ ಮೇಲೆ ಹಾಸಿಗೆ ಹಾಸಿದಳು. ರಕ್ತ ಬೀಜಾಸುರ ಅಂತರ ಮಾರ್ಗದೊಳಗೆ ಹೋಗಿ ಆ ತಾಯಿಯ ಹೊಡಿಲಾಕ್ ಹೋದ. ತಾಯಿ ಏನ್ ಮಾಡಿದಳು, ಚಂಡವನ್ನ ಕತ್ತರಿಸಿದಳು. ಮುಂದ ಎಷ್ಟು ರಕ್ತ ಬಿದ್ರು ಅದು ಎಲ್ಲಿ ಹುಟ್ಟಬೇಕು, ತಾಯಿಯ ನಾಲ್ಗೆ ಹಚ್ಚಿದ್ದಲ್ಲ ಆ ನಾಲ್ಗೆ ಮೇಲೆ ಉತ್ಪತ್ತಿ ಆಗತ್ತು. ಆ ತಾಯಿ ಏನ್ ಮಾಡಿದಳು, ಆ ರಕ್ತ ಬೀಜ ಸೂರರನ್ನ ಅಷ್ಟರನ್ನ ನುಂಗಿ ನೀರ ಕುಡಿದಳು. ಜಗದ್ಮಾತೆ ಜಗಜ್ಜನನಿ ರಕ್ತ ಬೀಜ ಸೂರನ್ನ ಇಡಲಾರದಂತೆ ಏನ್ ಮಾಡಿದಳು, ಒಂದ್ ಹಣೆ ಬಿದ್ರ ಸಾವಿರ ಅಲ್ಲ ಕೋಟಿ ಕೋಟಿ ಗಟ್ಲೆ ರಕ್ತ ಬೀಜಸ್ಥರು ಭೂಮಿ ಮೇಲೆ ಉತ್ಪತ್ತಿ ಆಗಿದ್ರು. ಇವರನ್ನ ಏನ್ ಮಾಡಿದ್ರು, ಕುಡಲ ಮಾಂಸ ಮದ್ಯಗಳನ್ನ ತಿಂದು ತಾಯಿ ಜಗದ್ಮಾತೆ ಜಗತ್ತ ಕಲ್ಯಾಣ ಮಾಡೋಗೋಸ್ಕರ ರಕ್ತ ಬೀಜಸೂರನ್ನ ತಿಂದು ನೀರ ಕುಡಿದಳು ಜಗದ್ಮಾತೆ ಜಗಜ್ಜನನಿ. ಯಾವ ಜಗದ್ಮಾತೆ ಜಗದಂಬೆ 13ನೇ ಅಧ್ಯಾಯದೊಳಗ ರಕ್ತ ಬೀಜಾಸುರ ಸಂಹಾರ, ಮುಂದಿನ 14ನೇ ಅಧ್ಯಾಯ ವಿವರಣೆ ಮಾಡ್ತಾ ಇದ್ದಾಳ. ಆ 14ನೇ ಅಧ್ಯಾಯದೊಳಗ ಯಾರು ಬರ್ತಾರ ಅವರನ್ನ ವಿವರಣೆ ಮಾಡೋದಂತೇಳಿ ನನ್ನ ಪ್ರವಚನಕ್ಕ ವಿರಾಮ ಕೊಡ್ತಾ ಇದ್ದೀವಿ.